ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇಂದಿನಿಂದ ಅಧಿಕೃತವಾಗಿ GST ದರ ಅಂದರೆ ಪರಿಷ್ಕರಣೆಯ ದರ ಜಾರಿಗೆ ಆಗ್ತಾ ಇದೆ. ಸೊ ಹಂಗಾಗಿ ಜನಸಾಮಾನ್ಯರ ಪರವಾಗಿ ಇರುವಂತಹ ಒಂದು GST ದರ ಇದು ಅಂದರೆ ಕಡಿತ ಏನಾಗಿದೆಯಲ್ಲ ಆ ವಿಚಾರಕ್ಕೆ ಅಂತ ಬಂದಾಗ 7-8 ವರ್ಷಗಳಿಂದ ನಿರಂತರವಾಗಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದ್ದು ಕೊನೆಗೂ ಕೂಡ ಅಂತಿಮವಾಗಿ ಜನಪರವಾಗಿ ಮಾಡಿರುವಂಥ ನಿರ್ಧಾರಗಳು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ, ಈಗ 28ರಿಂದ 18ಕ್ಕೆ ಬರುವಂಥ ವಸ್ತುಗಳು ಯಾವುದು, 5ಕ್ಕೆ ಇರುವಂಥ ರೇಟ್ ಏನಿತ್ತಲ್ಲ ಅದು 0ಗೆ ಬಂದಿರುವಂಥ ವಸ್ತುಗಳು ಯಾವುವು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ಇದರ ಅನುಕೂಲ ಮತ್ತು ಅನಾನುಕೂಲ, ಯಾಕೆ ಈ ಒಂದು ನಿರ್ಧಾರಕ್ಕೆ ಬರಬಹುದು, ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದು ಇವತ್ತಿನ ವಿಶೇಷ. GST ಕಡಿತ, ದಸರಾ ಗಿಫ್ಟ್. ಪ್ರಮುಖವಾಗಿ ಹಿಂದೆ 4 ಸ್ಲ್ಯಾಬ್ಗಳನ್ನು ಮಾಡಲಾಗಿತ್ತು. ಈಗ 4ರ ಬದಲಾಗಿ 2 ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ. ಒಂದು 5, ಇನ್ನೊಂದು 18, 28 ಮತ್ತು 12 ಸ್ಲ್ಯಾಬ್ಗಳು ಇರೋದಿಲ್ಲ. ಇಂದಿನಿಂದ ದೇಶದಲ್ಲಿ ಪರಿಷ್ಕೃತ ಹೊಸ GST ಜಾರಿಯಾಗತ್ತೆ. ನಿತ್ಯೋಪಯೋಗಿ ವಸ್ತು ಸೇರಿ 375 ವಸ್ತುಗಳು ಅಗ್ಗ ಆಗ್ತಾ ಇವೆ. ಹಾಗಾದರೆ ಆ ವಸ್ತುಗಳು ಯಾವುವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆಯಿಂದ ಜನ ಸದ್ಯಕ್ಕಂತೂ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಹಾಲಿನ ಉತ್ಪನ್ನಗಳ ಮೇಲಿನ GST ಕೂಡ ಇಳಿಕೆ ಆಗುತ್ತೆ. ತುಪ್ಪ ಆಗಿರ್ಬೋದು, ಬೆಣ್ಣೆ, ಪನ್ನೀರ್, ಇನ್ನು ಗುಡ್ ಲೈಫ್ ಹಾಲು ಇದೆಲ್ಲವೂ ಕೂಡ ಇಳಿಕೆ ಆಗುತ್ತೆ. ಇನ್ನು ತಂಬಾಕು ಮತ್ತು ಸಿಗರೇಟ್ ಆಗಿರ್ಬೋದು, ಅದರ ಜೊತೆಗೆ ಪಾನ್ ಮಸಾಲ ಅದೆಲ್ಲ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಬೀಡಿ, ಗುಟ್ಕಾ, ಜರ್ದಾ ರೀತಿ ಜಿಗಿಯುವಂಥ ತಂಬಾಕು ಅದು ವಿಪರೀತವಾಗಿ ಏರಿಕೆ ಆಗುತ್ತೆ. ಅದು 40%, ಅಂದರೆ ಒಟ್ಟು 3 ಅಂತ ಹೇಳ್ಬೋದು. ಬಟ್ ಜನಸಾಮಾನ್ಯ ಅಥವಾ ಮಧ್ಯಮ ವರ್ಗದವರಿಗೆ 2 ಸ್ಲ್ಯಾಬ್ ಅನ್ವಯ ಆಗುತ್ತೆ. ಸೊ ಪ್ರಮುಖವಾಗಿ ಈಗ ದಸರಾ ಮತ್ತು ದೀಪಾವಳಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಸ್ತುಗಳ ಬೆಲೆಯಲ್ಲಿ ಆಫರ್ ಇರುತ್ತೆ. ಅದು ಒಂದು ಕಡೆ ಆದರೆ ಆಮೇಲೆ GST ಕೂಡ ಕಡಿಮೆ ಆಗಿರೋದ್ರಿಂದಾಗಿ ಭಾಳಷ್ಟು ಜನರಿಗೆ ಕುತೂಹಲ ಇರುತ್ತೆ. ಈಗಾಗಲೇ ಕೂಡ ಅಂಗಡಿ ಮುಂದೆ ಕ್ಯೂ ನಿಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಇರುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು, ರೇಟ್ ಹಾಗೆ ಇರುತ್ತೆ, ಬಟ್ GST ಮಾತ್ರ ಕಡಿಮೆ ಇರೋದು. ಆಮೇಲೆ GST ಕಡಿಮೆ ಆಗುತ್ತೆ ಅಂದರೆ ವಸ್ತುಗಳ ರೇಟ್ ಕಡಿಮೆ ಆಗೋದಿಲ್ಲ. ಹಬ್ಬ ಇದೆ ಅಂತೇಳಿ ದಸರಾಕ್ಕೆ ಮತ್ತು ದೀಪಾವಳಿಗೆ ಕಡಿಮೆ ಮಾಡ್ಬೋದು, ಬಿಟ್ಟರೆ ಉಳಿದ ದಿನಗಳಲ್ಲಿ ಹಾಗೆ ವಸ್ತುಗಳ ರೇಟ್ ಹಾಗೆ ಇರುತ್ತೆ. ಬಟ್ ಅದರ ಮೇಲೆ GST ಏನು ಹಾಕ್ತಿದ್ರಲ್ಲ ಅದು ಮಾತ್ರ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಬೈಕು ಮತ್ತು ಕಾರು ಮತ್ತು TV ವಿಚಾರ ಅಂತ ಬಂದಾಗ ಅದ್ರ ರೇಟ್ ಕಡಿಮೆ ಆಗುತ್ತೆ, ಇಲ್ಲ ಯಾವ ಸ್ಲ್ಯಾಬ್ಗೆ ಬರುತ್ತೆ ಅನ್ನೋಂಥ ಭಾಳಷ್ಟು ಜನರಿಗೆ ಗೊಂದಲ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀವಿ. ನೋಡಿ, ಪ್ರಮುಖವಾಗಿ ಕಳೆದ 7-8 ವರ್ಷಗಳ ಹಿಂದೆನೇ ಈ ರೀತಿಯ ಆಗಬೇಕು, ಈ ರೀತಿಯ ಪರಿಷ್ಕರಣೆ ದರ ಆಗಬೇಕು ಅಂತೇಳಿ ಈಗ 18%ರಿಂದ 5% ಇಳಿಕೆ ಆಗಿರುವಂಥ ವಸ್ತುಗಳನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋದರೆ ಪ್ರಮುಖವಾಗಿ ಇಲ್ಲಿ 18ರಿಂದ 5% ಇರುವಂಥ ವಸ್ತುಗಳು ಬೆಣ್ಣೆ, ತುಪ್ಪ, ಒಣ ಹಣ್ಣು ಆಗಿರ್ಬೋದು, ಹಾಲು, ಮಾಂಸ, ಮಿಠಾಯಿ ಇದೆಲ್ಲವೂ ಕೂಡ 18 ಇತ್ತು, ಈಗ 5ಕ್ಕೆ ಬರುತ್ತೆ. ಜಾಮ್ ಆಗಿರ್ಬೋದು, ಹಣ್ಣಿನ ಜೆಲ್ಲಿಗಳು, ಎಳನೀರು, ಕರಿದ ಪದಾರ್ಥಗಳು, ಹಣ್ಣಿನ ರಸ, ಸಿಪ್ಪೆ ಆಗಿರ್ಬೋದು, ಐಸ್ ಕ್ರೀಮ್, ಪೇಸ್ಟ್ರಿ, ಬಿಸ್ಕತ್ಗಳು, ಶಾಂಪೂ, ಟಾಲ್ಕಮ್ ಪೌಡರ್ ಆಗಿರ್ಬೋದು, ಟೂತ್ಪೇಸ್ಟ್, ಶೇವಿಂಗ್ ಕ್ರೀಮ್ ಇದೆಲ್ಲ ವಸ್ತುಗಳು ಈ ಹಿಂದೆ 18ಕ್ಕಿತ್ತು, ಈಗ 5ಕ್ಕೆ ಬರುತ್ತೆ. ಇನ್ನು ಇದಾದ ನಂತರ ಪ್ರಮುಖವಾಗಿ 40ಕ್ಕೆ ಇರುವಂಥ ವಸ್ತುಗಳು ಅಂದರೆ ನಿಮಗೆ ಅಪಾಯಕಾರಿ ವಸ್ತುಗಳು ಅಂತ ನಾವು ಕರಿತೀವಿ. ಅಂದರೆ ಈ 40ರಷ್ಟು GST ವಸ್ತುಗಳು ಇರುವಂಥದ್ದು ತಂಬಾಕು ಮತ್ತು ಉತ್ಪನ್ನಗಳು, ಸಿಗರೇಟ್, ಪಾನ್ ಮಸಾಲ, ಬೀಡಿ, ಗುಟ್ಕಾ, ಜರ್ದಾ ರೀತಿ ಜಿಗುವಂಥ ತಂಬಾಕುಗಳು, ಐಷಾರಾಮಿ ಕಾರುಗಳಿಗೆ, ಅದು ಕೋಟ್ಯಾಧಿಪತಿ ಯಾರು ಇರ್ತಾರಲ್ಲ ಅವರಿಗೆ ಅನ್ವಯ ಆಗುತ್ತೆ. ಇನ್ನು 350cc ಮೇಲ್ಪಟ್ಟಿರುವಂಥ ಬೈಕ್ಗಳಿಗೂ ಕೂಡ ನಿಮಗೆ 40% ಟ್ಯಾಕ್ಸ್ ಇರುತ್ತೆ. ಏರ್ಟೆಡ್ ಪಾನಿ ಆಗಿರ್ಬೋದು ಅಥವಾ ರಿವಾಲ್ವರ್ ಪಿಸ್ತೂಲ್ ಆಗಿರ್ಬೋದು, ಲಾಟರಿ, ಬೆಟ್ಟಿಂಗ್, ಕ್ಯಾಸಿನೋ, ಗ್ಯಾಮ್ಲಿಂಗ್ ಇದೆಲ್ಲವೂ ಕೂಡ 40ಕ್ಕೆ ಬರುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಚಿಂತಕರಾಗಿರುವಂಥ ಸುಮಾ ಕಿರಣ್ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ
FKCCIನ ಮಾಜಿ ಅಧ್ಯಕ್ಷರಾಗಿರುವಂಥ CR ಜನಾರ್ದನ್ ಅವರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ತೆರಿಗೆ ತಜ್ಞರಾಗಿರುವಂಥ ಡಾಕ್ಟರ್ ಪ್ರಕಾಶ್ ಅವರು ಸರ್ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂಥ N ಕೇಶವ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಂಕೇತ್ ನಾಯರ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಪ್ರಕಾಶ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ 2.0 ತೆರಿಗೆ ದರ ಪರಿಷ್ಕರಣೆ ಆಗ್ತಾ ಇದೆ ಇವತ್ತಿನಿಂದ ಅಧಿಕೃತವಾಗಿ. ಹೌದು. ಮೊದಲ ಪ್ರತಿಕ್ರಿಯೆ ಅಂತಂದರೆ ಬೆನಿಫಿಟ್ಸು ಫಾರ್ ಎ ಕಾಮನ್ ಮ್ಯಾನ್. ಬೆನಿಫಿಟ್ಸು ಬೇಕಾಗಿದ್ದು ಇಷ್ಟು ವರ್ಷ ಜನ ಅದಕ್ಕೆ ಒಂಥರ ಸಂಕಟ ಪಡ್ತಾಯಿದ್ರು. ಯಾಕಂದರೆ ಸ್ಲೀಪಿಂಗ್ ಪಾರ್ಟ್ನರು ಇದು ಇಷ್ಟೊಂದು ಇದೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಾನು ಹಲವಾರು ವರ್ಷಗಳ ಹಿಂದೆಯೇ ತಿಂಡಿ ಪದಾರ್ಥಗಳಿಗೆ 18% ಹಾಕಿದಾಗ ಫೈಟ್ ಮಾಡಿದ್ದೀನಿ. ಅದು ಅಲ್ಲಿಂದ 5% ಇಳಿದಿದ್ದು ಆವಾಗಲೇ, ಅದು ಆ ಸಜೆಷನ್ ಮೇಲೇ. ಸೊ ಇವಾಗ ಇದಕ್ಕೂ ನಾನು ಇನ್ಶೂರೆನ್ಸ್ಗೂ ಲಿಂಕ್ ಆಗಿದ್ದೀನಿ. ಸೊ ನಮ್ಮ ಇನ್ಶೂರೆನ್ಸ್ ಕಡೆಯಿಂದನೂ ನಾವು ಫೈಟ್ ಮಾಡ್ತಾಯಿದ್ವಿ. ಅದು ಇವಾಗ ಬೆನಿಫಿಟ್ ಆಗಿದೆ. ಸೊ ಇನ್ಶೂರೆನ್ಸ್ ಮಾಡೋದೇ ಜನ ಭಾಳ ಹಿಂದುಳಿತಾಯಿದ್ರು ಈ GSTಯಿಂದ. ಯಾಕಂದರೆ ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟಲ್ಲಿ ಕೊಡೋದು 1 ಲಕ್ಷಕ್ಕೆ ಇದು ಕೊಡ್ತೀವಿ ಅಂತಾರೆ ಎಕ್ಸೆಂಪ್ಷನ್ನು. 1 ಲಕ್ಷ ಎಕ್ಸೆಂಪ್ಷನ್ ಕೊಟ್ಟರು 18,000 ರೂಪಾಯಿ ನಾವು GST ಕಟ್ತೀವಿ, ಅದಕ್ಕೆ ಎಕ್ಸೆಂಪ್ಷನ್ ಇಲ್ವಲ್ಲ ಅನ್ನೋದು ಬರ್ತಾಯಿತ್ತು. ಸೊ ಇವತ್ತಿಂದ ಇನ್ನು ಇನ್ಶೂರೆನ್ಸ್ ಇದು ಹೋಗುತ್ತೆ, ಎಸ್ಪೆಷಲಿ ಹೆಲ್ತ್ ಇನ್ಶೂರೆನ್ಸು. ಅದಕ್ಕೆ ತೆರಿಗೆ ತೆಗೆದಿರೋದ್ರಿಂದ ಸಾಮಾನ್ಯ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಭಾಳ ಒಳ್ಳೆಯದಾಗುತ್ತೆ. ನಮ್ಮ ಸರ್ಕಾರಕ್ಕೂ ಅದು ಫ್ರಮ್ ದಿ ಬ್ಯಾಕ್ ಸೈಡ್ ಒಂದು ಸಹಾಯ ಆಗುತ್ತೆ. ಯಾಕಂದರೆ ಹೆಲ್ತ್ ಮೇಂಟೆನೆನ್ಸು ಇವಾಗ ಸರ್ಕಾರದಿಂದ ಇದು ಎಲ್ಲ ಮಾಡಬೇಕು, ಒದಗಿಸ್ಬೇಕು ಅಂತ ಇತ್ತು. ಇವಾಗ ಇಲ್ಲೇ ಪ್ರೀಮಿಯಂ ಕಡಿಮೆ ಆದಾಗ ಎಲ್ಲ ಇನ್ಶೂರೆನ್ಸ್ ತಗೊಳ್ತಾರೆ. ಸೊ ಸರ್ಕಾರದ ಹೊಣೆ ಇನ್ಶೂರೆನ್ಸ್ ಕಂಪ್ನಿಗಳ ಮೇಲೆ ಬೀಳುತ್ತೆ. ಹಾಗಾಗಿ ಸರ್ಕಾರಕ್ಕೂ ಬೆನಿಫಿಟ್ ಇದೆ ಮಾಡಿರೋದು, ಸಾಮಾನ್ಯ ಜನರಿಗೂ ಬೆನಿಫಿಟ್ ಇದೆ. ದಿಸ್ ಇಸ್ ಬೇಸ್ ಮೇಯ್ನು. ಎರಡನೇದು ನೀವು ಬಂದಿದ್ದು ಕನ್ಸ್ಯೂಮರ್ ಗೂಡ್ಸ್ಗೆ ಕಡಿಮೆ ಆಗಿದೆ. ಕನ್ಸ್ಯೂಮರ್ ಗೂಡ್ಸ್ ಕಡಿಮೆ ಆಗಿರೋದ್ರಲ್ಲಿ ಎಸ್ಪೆಷಲಿ ಡೇ ಟು ಡೇ ಕನ್ಸ್ಯೂಮಬಲ್ಸ್, ಸೋಪು, ಪೇಸ್ಟು ಇದೆಲ್ಲ ಇದೆಯಲ್ಲ, ಅದೆಲ್ಲ ಕಡಿಮೆ ಆಗಿರೋದು ಭಾಳನೇ ಉತ್ತಮ. ಅದೇ ಜಾಗದಲ್ಲಿ ವೆಹಿಕಲ್ಸ್ಗೆ ಕಡಿಮೆ ಆಗಿದೆ. ಅದು ಭಾರತ ದೇಶಕ್ಕೆ ಬೆನಿಫಿಟ್ ಆಗಿರ್ಬೋದು, ಆದರೆ ನಮ್ಮ ಬೆಂಗಳೂರಂಥ ಟ್ರಾಫಿಕ್ ಕಂಜೆಸ್ಟೆಡ್ ಸಿಟಿಗೆ ಅದು ನೆಗೆಟಿವ್ ಪಾಯಿಂಟ್ ಆಗ್ತಾಯಿದೆ. ಯಾಕಂದರೆ ಇವಾಗಿರೋ ಗಾಡಿಗಳಿಗೆ ರಸ್ತೆಗಳು ಸರಿ ಇಲ್ಲ, ಟ್ರಾಫಿಕ್ ಜಾಮು. ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಬರೀ 2-3 ಕಿಲೋಮೀಟ್ರ್ ಹೋಗೋದಕ್ಕೆ ನಮಗೆ ಅರ್ಧ ಗಂಟೆ ಬೇಕಾಗಿದೆ. ಆ ಥರ ಇರೋವಾಗ ಇದರಿಂದ ಇನ್ನೂ ಗೊಂದಲ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದರಿಂದ ಹೌದು, ಇವಾಗ GST ಕಡಿಮೆ ಆಯಿತು, ಇದು ವಾಹನಗಳ ಬೆಲೆ ಕಡಿಮೆ ಆಯಿತು ಅಂತಂದರೆ ಇವಾಗ ಎಲ್ಲರೂ ವಾಹನಗಳಿಗೆ ಹೋಗ್ತಾರೆ. ಯಾವಾಗ ವಾಹನಕ್ಕೆ ಹೋಗ್ತಾರೋ ಬೆಂಗಳೂರಲ್ಲಿರೋ ಪರಿಸ್ಥಿತಿಗೆ ಬರೀ ಅನುಕೂಲ ಅಲ್ಲ ಅನಾನುಕೂಲ ಹೇಳ್ತಾ ಇದೆ. ಜನಾರ್ದನ್ ಸರ್, ಡಿಲೇ ಆಯ್ತಾ? 8 ವರ್ಷದಿಂದ ಬೇಡಿಕೆ ಇತ್ತು, ಅಂದರೆ ಏಕೀಕರಣ ಸರಳೀಕರಣ ಆಗಬೇಕು GST ಅಂತ ಬಂದಾಗ ಭಾಳಷ್ಟು ಜನರಿಗೆ ಅದು ಗೊಂದಲ ಆಯಿತು. GST ಅಂದರೆ ಏನು, ಬೇರೆ ಬೇರೆ ಪರ್ಸೆಂಟೇಜ್ ಹಾಕ್ತಾರೆ, ವಿಪರೀತವಾಗಿ ಪರ್ಸೆಂಟೇಜ್ ಅಂತ ಹಾಕ್ತಾಯಿದ್ರು. ಬಟ್ ಭಾಳಷ್ಟು ಜನರಿಗೆ ಗೊತ್ತಿರಲಿಲ್ಲ. 4 ಸ್ಲ್ಯಾಬ್ಗಳ ಬದಲಾಗಿ 2ಕ್ಕೆ ಇಳಿಸಿದ್ದಾರೆ. ಏನು ಹೇಳ್ತೀರಿ? ಸುಮಾರಾಗಿ 8 ವರ್ಷದಿಂದ GST ಇಂಟ್ರಡಕ್ಷನ್ ಆಯಿತು. ಇಂಟ್ರಡಕ್ಷನ್ ಆದಾಗ ವಿರೋಧ ಪಕ್ಷದವರೆಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಮಾಡಿದ್ರು. ಹಲವಾರು ಟ್ಯಾಕ್ಸ್ಗಳಿತ್ತು, ಕಸ್ಟಮ್ ಡ್ಯೂಟಿ ಇತ್ತು, ಮತ್ತು ಎಕ್ಸೈಸ್ ಡ್ಯೂಟಿ ಇತ್ತು. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿ GST ಅಂತ ಇಂಟ್ರಡ್ಯೂಸ್ ಮಾಡಿದ್ರು. GST ಇಂಟ್ರಡ್ಯೂಸ್ ಮಾಡಿದಾಗ ತಿಂಗಳಾದ ಮಾಸಿಕ ಆದಾಯ ಸುಮಾರು 1 ಲಕ್ಷ ಕೋಟಿ ಬರ್ಬೋದು ಅಂತಂದೇಳಿ ಅಂದಾಜು ಕೇಂದ್ರ ಸರ್ಕಾರದವರಿತ್ತು. ಇಂಟ್ರಡ್ಯೂಸ್ ಮಾಡಿದಾಗ ಒಂದು 67 ಲಕ್ಷ ಬಂತು. ಹೀಗೆ ಬೆಳೀತಾ ಈಗ 1 ಲಕ್ಷ ಕೋಟಿ ತನಕ ಬೆಳೆದಿದೆ. 2 ಲಕ್ಷ ಕೋಟಿಗೆ ರೀಚ್ ಆಯಿತು. ಅವರು ಏನು ಸಾಧನೆ ಮಾಡಬೇಕು ಅಂತ ಇದ್ದರೋ ಅದು ಸಾಧನೆ ಆಗಿದೆ. ಕೇಂದ್ರ ಸರ್ಕಾರದವರು ಏನು ಮೂಲಭೂತ ಸೌಕರ್ಯಗಳಿಗೋಸ್ಕರ ಈ ಸ್ಲ್ಯಾಬ್ ಇಟ್ಟಿದ್ದೀವಿ ಅಂತಂದೇಳಿ ಈಗ ಅವ್ರಿಗೆ ಒಂದೇನು ಅನುಭವ ಆಗಿದೆ ಅಂತಂದರೆ, ನಾವು ಸ್ಲ್ಯಾಬ್ ಕಡಿಮೆ ಮಾಡಿ, ಅಂದರೆ 18%ಇಂದ 2 ಸ್ಲ್ಯಾಬು 5%ಗೆ ತರೋದು, 5% ಝೀರೋ ಮಾಡೋದು, ಮತ್ತು 12 ಇರೋದನ್ನು 18 ಮಾಡಿದ್ದಾರೆ, ಕೆಲವು 5 ಮಾಡಿದ್ದಾರೆ, ಕೆಲವು ಝೀರೋನೂ ಮಾಡಿದ್ದಾರೆ.
ಈ ಥರ ವೇರಿಯೇಷನ್ ಮಾಡಿದ್ದಾರೆ. ಈ ಒಂದು ಕಾರಣದಿಂದ ಎರಡೇ ಸ್ಲ್ಯಾಬ್ ಇರೋದ್ರಿಂದ ಅನಾನುಕೂಲಕ್ಕಿಂತ ಅನುಕೂಲಗಳು ಜಾಸ್ತಿ ಇದೆ. ಆದರೆ ಕೆಲವು 12ರಿಂದ 18 ಆದಾಗ ಅನಾನುಕೂಲಗಳಿದೆ. ಅದನ್ನು ಯಾರು ರಿಡ್ರೆಸ್ ಮಾಡ್ತಾರೆ? ಈಗ ನಾವು ಉದಾಹರಣೆಗೆ ಹೇಳೋದು, ವಿದ್ಯಾರ್ಥಿಗಳ ಒಂದು ಪೇಪರ್ಗೆ ಪೇಪರ್ಗೆ ನಿಮಗೆ ವಿನಾಯಿತಿ ಕೊಟ್ಟಿದ್ದೀನಿ, ನೋಟ್ಬುಕ್ಕಿಗೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಮುದ್ರಣಕ್ಕಾಗೋದಕ್ಕೆ 18% ಮಾಡಿಬಿಟ್ರು, 12%ಇಂದ 18%. ಮುದ್ರಣಕ್ಕಾಗದ ನೋಟ್ಬುಕ್ಕಾಗದ ಹೆಂಗೆ ವ್ಯತ್ಯಾಸ ತೋರಿಸ್ತಾರೆ? ಯಾರಿಂದ ವ್ಯತ್ಯಾಸ ತೋರಿಸ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಕನ್ಫ್ಯೂಷನ್ ಇದೆ. ಈಗ ನಾವೇನಾದರೂ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ರೆ, ಆ ಕೇಂದ್ರ ಸರ್ಕಾರದವ್ರು ನಾವು 12ರಿಂದ 18 ಮಾಡಿದ್ದೀವಿ, ನಿಮ್ಗೆ 18, 12 ಇದ್ದಿದ್ದನ್ನು 5% ಟ್ಯಾಕ್ಸ್ ಮಾಡಿದ್ದೀವಿ ಅಂತ ಹೇಳೋದು. ನಾವು ಸಣ್ಣ ಕೈಗಾರಿಕೆಗಳು ಸುಮಾರು GSTಯಿಂದ ಬಹಳಷ್ಟು ನೋವು ತಿಂದಿದ್ದು. ಈಗ ಒಂದು ರಿಡಕ್ಷನ್ ಆದಮೇಲೆ ಇನ್ಮೇಲೆ ಸಣ್ಣ ಕೈಗಾರಿಕೆಗಳು ಹೆಚ್ಚಿನ ಪ್ರಗತಿ ಹೊಂದಲಿಕ್ಕೆ ಅವಕಾಶ ಆಗುತ್ತೆ. ಎರಡೇ ಸ್ಲ್ಯಾಬ್ ಮಾಡಿರೋದು ನಿಜವಾಗ್ಲೂ ಸ್ವಾಗತ ಮಾಡ್ತಕ್ಕಂಥ ವಿಷಯ. ನಮ್ಮದು ವೈಯಕ್ತಿಕ ಇರಲಿ, ಸ್ವಾಗತ ಮಾಡ್ತಕ್ಕಂಥ ವಿಷಯ. ಇದರಿಂದ ಆದಾಯ ಕಡಿಮೆ ಆಗೋದಿಲ್ಲ, ಕೇಂದ್ರ ಸರ್ಕಾರದ ಆದಾಯ ಕಡಿಮೆ ಆಗೋದಿಲ್ಲ, ಕೇಂದ್ರ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಆದಾಯ ಬರ್ತದೆ. ಆರಂಭದಲ್ಲಿ ಕಷ್ಟಪಡಬಹುದು ಅಂತ ಹೇಳ್ತಾರೆ. ಆರಂಭದಲ್ಲಿ ಅದನ್ನು ಸರಿದೂಗಿಸೋದಕ್ಕೆ ಸಮಯ ಬೇಕಾಗುತ್ತೆ. ಈ ಮುಖ್ಯವಾಗಿ ಮಧ್ಯಮ ವರ್ಗದ ಜನತೆಗೆ ಇದರಿಂದ ಅತ್ಯಂತ ಅನುಕೂಲವಾದಂಥ ಸನ್ನಿವೇಶಗಳಾಗಿದೆ. ಹಬ್ಬದ ದಿನಗಳು ನೋಡಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಹಬ್ಬಕ್ಕೆ ಮುಂಚೆನೇ ಇವರು ಮೊದಲೇ ತಿಳಿಸಿದ್ರಿಂದ ಜನ ಎಚ್ಚೆತ್ತುಕೊಂಡು ಯಾರೂ ಖರೀದಿ ಮಾಡಿರಲಿಲ್ಲ. ಕಾರಾಗಲಿ, TV ಆಗಲಿ, ಫ್ರಿಜ್ ಆಗಲಿ ಯಾರು ಕೊಂಡ್ಕೊಂಡಿರಲಿಲ್ಲ. 22ನೇ ತಾರೀಕು ಆದಮೇಲೆ ನೋಡೋಣ ಅಂತಂದೇಳಿ. ಈಗ ಸುಮಾರು ಒಂದು 3-4 ಸಾವಿರ ಒಂದೊಂದು ಐಟಮಲ್ಲಿ ಕಡಿಮೆ ಆಗೋದ್ರಿಂದ ಆಫರ್ ಬರುತ್ತೆ, ಅದರ ಜೊತೆಗೆ GST ಕಡಿಮೆ ಆಗುವಂತ. ಈ ಸರ್ಕಾರ ಏನು ಹೇಳ್ತಾ ಇದೆ, 2.5 ಲಕ್ಷ ಕೋಟಿ ಹಣ ಜನಗಳ ಕೈನಲ್ಲಿ ಇರುತ್ತೆ ಅಂತ ಹೇಳಿ. ಅದು 2.5 ಲಕ್ಷ ಕೋಟಿಗಿಂತ ಜಾಸ್ತಿ ಇರುತ್ತದೆ. 5 ಲಕ್ಷ ಕೋಟಿ ತನಕ ಜನಗಳ ಹತ್ರ ಸೇರುತ್ತೆ. ಯಾಕೆಂದರೆ ಕಟ್ಟಲೇಬೇಕಾಗಿದ್ದು 2.5 ಲಕ್ಷ ಕೋಟಿ ಮತ್ತು 2.5 ಲಕ್ಷ ಕೋಟಿ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಅದರಿಂದ 5 ಲಕ್ಷ ಕೋಟಿ ತನಕ ಅನುಕೂಲ ಆಗುತ್ತೆ. ಈ ಒಂದು GST ಏನು ರಿಫಾರ್ಮೇಷನ್ ಮಾಡಿದ್ದಾರೆ ಅದನ್ನು ಹೋಲಾಟೆಡ್ಲಿ ಸ್ವಾಗತ ಬಯಸ್ತಾರೆ. ಸೋಮ ಮೇಡಮ್ ಅವರೇ, ಅಲ್ಲ ಇದಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಕ್ಚುಲಿ GST ಇಂಟ್ರೊಡ್ಯೂಸ್ ಆಗಿದ್ದು ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸೇ ಇದ್ದಿದ್ದು ಬೇರೆ, ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಆಗಿದ್ದೇ ಬೇರೆ. ಸೊ GST 18% ಅಂತ ಇವ್ರು ಮಾಡಿದ್ರು. ಇಟ್ ಈಸ್ ಟೋಟಲಿ 18% ಅಂತ ಲೆಕ್ಕದಲ್ಲಿ ಅವ್ರು ತೋರಿಸಿದ್ದು. ಆದರೆ GST ಬರೋಕ್ಕೆ ಮುಂಚೆ ಸೇಲ್ಸ್ ಟ್ಯಾಕ್ಸು, ಸಿಂಗಲ್ ಪಾಯಿಂಟ್ ಟ್ಯಾಕ್ಸು, ಮಲ್ಟಿ ಪಾಯಿಂಟ್ ಟ್ಯಾಕ್ಸ್ ಅಂತ ಇತ್ತು. ಇಲ್ಲಿ ವರ್ತಕರು ಏನು ಮಾಡಿಬಿಟ್ರು, GST 18% ಮಲ್ಟಿ ಪಾಯಿಂಟಲ್ಲಿ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅದಕ್ಕೆ 18% ಒಂದು ಕಡೆ ಕಲೆಕ್ಟ್ ಆದರೆ ಅದು ಎಕ್ಸಮ್ಷನ್ನು ಇವ್ರು ತೊಗೋಬೇಕು, ಅದು ಪರ್ಸೆಂಟೇಜ್ ಡಿವೈಡ್ ಮಾಡಿ ಬರಬೇಕು, ಅದು ಮತ್ತೆ ವಾಪಸ್ಸು ವರ್ತಕರಿಗೆ ಸೇರಬೇಕು ಅಂತಿರೋದು. ಅದಕ್ಕೆ ಪ್ರೊಸೀಜರ್ ಭಾಳ ಕಷ್ಟ ಇದಿದೆ. ಅದಕ್ಕೋಸ್ಕರ ಆ ಪ್ರೊಸೀಜರ್ನ ಪ್ರಾಕ್ಟಿಕಲ್ಲಾಗಿ ಫಾಲೋ ಮಾಡಲಿಲ್ಲ. ಅದರಲ್ಲಿ ಸರ್ಕಾರಕ್ಕೆ ರೆವಿನ್ಯೂ ಜಾಸ್ತಿ ಆಗೋಯ್ತು. ಇವರು ಆಂಟಿಸಿಪೇಟ್ ಮಾಡೋದಕ್ಕಿಂತ ಜಾಸ್ತಿ ಬಂತು. ಸುಮಾ ಮೇಡಮ್ ಅವರೇ, ಈಗ ಈ GST ಪರಿಷ್ಕರಣೆಯಿಂದಾಗಿ ಇದಕ್ಕೆ ಒಂದು 8 ವರ್ಷಗಳು ಬೇಕಾಗಿತ್ತಾ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ? ನಮ್ಮ ದೇಶದಲ್ಲಿ ಎಲ್ಲನೂ ಟಾಟಾ ಸ್ಪೀಡ್ನಲ್ಲೇ ಹೋಗೋದಲ್ವಾ. ಸೊ 8 ವರ್ಷಕ್ಕಾದರೂ ಆಗಿದೆ ಅಂತ ನಾವು ಸಂತೋಷ ಪಡಬೇಕು. ಸೊ ಬಟ್ ಎಸ್, ಇದು ನಮಗೆ ದಸರಾಗೆ ಒಂದು ಒಳ್ಳೆ ಗಿಫ್ಟ್ ಅಂತಲೇ ಸರ್ಗಳು ಹೇಳ್ದಂಗೆ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್ ಹೋಲಾಟೆಡ್ಲಿ. ಒಂದು 10% ಕಡಿಮೆ ಆಗಿದೆ ಅಂತ ಹೇಳಿದ್ರು ನಮಗೆ ಒಂದು ಕಾಮನ್ ಪೀಪಲ್, ಮಿಡಲ್ ಕ್ಲಾಸ್ ಪೀಪಲ್ಗೆ ಆ 10% ಒಂದು ಸೇವಿಂಗ್ ಎಕಾನಮಿ ಅಂತ ಒಂದು ಗೃಹಿಣಿ, ಒಂದು ಹೋಮ್ ಮೇಕರ್ ಪ್ರಕಾರ ಆದರೆ ಇಟ್ಸ್ ಎ ಬೆನಿಫಿಟ್ ಫಾರ್ ಅರ್. ಬಟ್ 8 ವರ್ಷಕ್ಕೆ ಆಗಿದೆ ಅಂತ ಸಂತೋಷ ಪಡೋಣ. ಇನ್ನೂ ರಿಫಾರ್ಮ್ಸ್ ಆಗಲಿ, ಇನ್ನೂ 12ಇಂದ 18 ಆಗಿ ಅದೆಲ್ಲ ಆಗಿರೋದ್ರ ಬದಲು ಅದನ್ನು ಇನ್ನೇನಾದರೂ ಕಡಿಮೆ ಆಗುತ್ತಾ ಅಂತ ನೋಡೋಣ. ಬಟ್ ಇದು ಅಜಾರ್ಡಸ್ದು ಇದು 40% ಮಾಡಿದಾರಲ್ಲ, ದಟ್ ಈಸ್ ದ ಬೆಸ್ಟ್ ಮೂವ್ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಅಲ್ಲಿ ಸ್ವಲ್ಪ ಕಂಟ್ರೋಲಿಗೆ ಬಂದರೆ ಒಂದು ಹೆಲ್ತ್ನಲ್ಲಿ ಎಲ್ಲರೂ ಇಂಪ್ರೂವ್ ಆಗ್ತಾರೆ ಅನ್ನೋದು ಐ ರಿಯಲಿ ಅಪ್ರಿಷಿಯೇಟ್ ದಟ್. ಸಂಕೇತ್ ಸರ್, ಈಗ ಜನಸಾಮಾನ್ಯರು ಈಗ ಸದ್ಯಕ್ಕಂತೂ ನಿಟ್ಟುಸಿರು ಬಿಟ್ಟಿದ್ದಾರೆ. ದಸರಾ ಮತ್ತು ದೀಪಾವಳಿ ಗಿಫ್ಟ್ಗೆ ಒಂದು ಒಳ್ಳೆಯ ಅವಕಾಶ ಇದೆ. ಅವ್ರು ಏನೆಲ್ಲ ಕನಸನ್ನು ಕಂಡಿದ್ಕೊಂಡಿದ್ರು, ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವಂಥದ್ದು. ಈ ಒಂದು GST 2.0 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಇದು ಅನುಕೂಲ ಆಗ್ತಾ ಇದೆ? ಹೌದು, GST ಈಗ
ಇಷ್ಟು ವರ್ಷ ಆದರೂ ವಿಷಯ ಏನಂದರೆ ಸುಮಾರು ಈ ಸರ್ತಿ ಸುಧಾರಣೆಗಳಾಗಿದ್ದೇವೆ. ಈಗ ನಾವು ಚಿಕ್ಕ ಗಾಡಿದು ರೇಟ್ ನೋಡಿದರೆ 40,000 ರಿಂದ 70,000 ಕೆಲವು ಗಾಡಿಗೆಲ್ಲ ರೇಟ್ ಕಮ್ಮಿ ಆಗಿದೆ. ಅದೇ ರೀತಿ ಟೂ ವೀಲರ್ ಹಿಡಿದ್ರೆ 5,000 ರಿಂದ 20,000 ರೇಂಜಲ್ಲೆಲ್ಲ ಕಮ್ಮಿ ಆಗಿದೆ. ಅದೇ ರೀತಿ ಬೇರೆ ಬೇರೆ ವಿಚಾರದಲ್ಲಿ ಇದು ಸರ್ಕಾರ ಒಂದು ಒಳ್ಳೆ ಇದು ಡಿಸಿಷನ್ ತಗೊಂಡಿದ್ದಾರೆ. ಒಂದೇನಂದರೆ ಕೆಲವು ಕೇಸಲ್ಲಿ ಏನಾಗ್ತದೆ, ಈಗ 0% ಮಾಡುವಾಗ ಅಥವಾ ಕೆಲವು ಸರ್ತಿ 5% ಮಾಡುವಾಗ ಅವರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಡುವುದಿಲ್ಲ. ಅಂಥ ವಿಚಾರದಲ್ಲಿ ಏನಾಗ್ತದೆ, ಅದು ಅಷ್ಟೇ ನಮಗೆ ಎಕ್ಸಾಕ್ಟ್ ಬೆನಿಫಿಟ್ ಸಿಗ್ಲಿಕ್ಕಿಲ್ಲ. ಯಾಕಂದರೆ ಅವ್ರು ಯಾರು ಅದು ಮಾರ್ತಾ ಇದ್ದಾರೆ ಅವರಿಗೆ ಅದು ಇನ್ಪುಟ್ ಟ್ಯಾಕ್ಸ್ ಕಾಸ್ಟ್ ಜಾಸ್ತಿ ಆಗ್ತದೆ. ಅದರಿಂದ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಇರ್ಬೋದು. ಬಟ್ ಆದರೂ ಭಾರಿ ಒಂದು ಒಳ್ಳೆ ವಿಚಾರ ಮಾಡಿದ್ದಾರೆ. ಮತ್ತು ಆದಷ್ಟು ಬೇಗ ಮಾಡಿದ್ದಾರೆ. ಒಂದು ನಮ್ಮ ವರ್ಷ ಮುಗಿಲಿಕ್ಕೆ ಅಥವಾ ಇದಕ್ಕೂ ಕಾಯಲಿಲ್ಲ ಗೌರ್ಮೆಂಟ್. ದಸರಾ ಮೊದಲ ದಿನದಿಂದನೇ ಇದನ್ನು ನೋಟಿಫಿಕೇಶನ್ ಇಫೆಕ್ಟಿವ್ ಡೇಟ್ ಕೊಟ್ಟಿದ್ದಾರೆ 22ನೇ ತಾರೀಕು ಇವತ್ತಿನಿಂದ. ಅದರಿಂದ ಒಂದು ಬಾರಿ ಒಳ್ಳೆ ಸಂಕೇತ ಇದು. ಮತ್ತು 12 ರಿಂದ 5%, 18 ರಿಂದ 5% ಹೀಗೆ ಮಾಡಿ ಒಂದು ಬಾರಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಎಸ್, ಪ್ರಮುಖವಾಗಿ ಕೇಶವರೇ, ಈಗ ಹಿಂದೆ ಇರುವಂಥ ಉದ್ದೇಶ, ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅಂತ ಅನ್ಸುತ್ತೆ ನಿಮಗೆ? ಇದು ಮುಖ್ಯ ಉದ್ದೇಶ ಸಾಮಾನ್ಯ ಜನರಿಗೆ ಒಂದು ಹೆಲ್ಪ್ ಮಾಡಲಿಕ್ಕೆ, ಅಂದ್ರೆ ಜನಸಾಮಾನ್ಯರ ಬಜೆಟ್ ಅಂತಲೇ ಹೇಳ್ತಾರೆ. ಮತ್ತೆ ಈಗಿನ ನೀವು GST ರೇಟ್ ನೋಡುವಾಗ 12% ಇದ್ದು 99% 5%ಗೆ ಇಳ್ತಿದೆ. ಹಾಗೆ 28% ಇದ್ದು 90% 18%ಗೆ ಇಳಿದಿದೆ. ಮತ್ತೆ ನಾವು ಈಗ ಮಾತಾಡ್ತಾ ಇದ್ದೇವೆ, ಸಂಕೇತ ಹೇಳಿದ್ರು, ಈಗ ಎಕ್ಸೆಂಪ್ಟ್, ಈಗ GST ನಿಲ್ ಮಾಡಿದ್ರೆ ಅದೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬ್ಲಾಕ್ ಆಗಿ ಆಗ ನಮ್ಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಬಹುದು ಅಂತ ಅವ್ರಿಗೆ ಹೇಳಿದ್ದು ಅದು ಸರಿ. ಅಂದ್ರೆ ಈಗ ಲೈಫ್ ಇನ್ಶೂರೆನ್ಸ್ ತಕೊಳ್ಳಿ, ಈಗ ತಗೊಳ್ಳುವಾಗ ಅದಕ್ಕೆ 18% ಇತ್ತು, ಅದು ನಿಲ್ ಆಗಿದೆ, 0 ಆಗಿದೆ. ಆದ್ರೆ ಈಗ ಪ್ರೀಮಿಯಂ 100 ರೂಪಾಯಿ ಇದ್ದದ್ದು, ಸಪೋಸ್ ಅದರಲ್ಲಿ ITC 9 ರೂಪಾಯಿ ಇನ್ಕ್ಲೂಡ್ ಆದ್ರೆ ಅದು 109 ರೂಪಾಯಿ ಆಗ್ತದೆ. ಈಗ 109 ರೂಪಾಯಿ ಪ್ಲಸ್ 0% ಟ್ಯಾಕ್ಸ್, ಅಂದ್ರೆ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ 9 ರೂಪಾಯಿಯಾಗಿ ಬೆನಿಫಿಟ್ ಬರುವಂತದ್ದೇ. ಮತ್ತೆ ಈಗ ನಾವು ಮಾತಾಡೋದು ಈಗ ಎಲ್ಲ ಗ್ರಾಹಕರ ಪರವಾಗಿ, ಆದ್ರೆ ವ್ಯಾಪಾರಿಗಳ ಪರವಾಗಿ ಕೂಡ ಇದರಲ್ಲಿ ಬೆನಿಫಿಟ್ ತಂದಿದ್ದಾರೆ. ಅದನ್ನು ಈಸ್ ಆಫ್ ಡೂಯಿಂಗ್ ಅಂತ ಹೇಳಿ ಎಂತ ಮಾಡಿದ್ದಾರೆ ಅಂದ್ರೆ, ರಿಜಿಸ್ಟ್ರೇಷನ್ ಈಗ 2.5 ಲಕ್ಷ ಟ್ಯಾಕ್ಸ್ ನಿಮ್ಗೆ ನೀವು ತಿಂಗಳಿಗೆ ಕಟ್ಟುವಂತದ್ದಿದ್ರೆ ಅವರಿಗೆ 3 ದಿನದ ಒಳಗೆ GST ರಿಜಿಸ್ಟ್ರೇಷನ್ ಕೊಡುವಂತದ್ದು. ನೋಡಿ, ಯಾವಾಗ್ಲೂ ಬಿಸ್ನೆಸ್ಗೆ ನಾವು ಎಂಟರ್ ಆಗುವಾಗ ಎಂಟ್ರಿಯೇ ಟಫ್ ಇದ್ರೆ ನಿಮ್ಗೆ ಬಿಸ್ನೆಸ್ ಮಾಡೋದು ಒಂದು ಕಷ್ಟಕರ. ಆ ಕಷ್ಟಕರ ಆದ ಒಂದು ಸನ್ನಿವೇಶ. ಈಗ ನೋಡಿ, 5% ಇತ್ತು ಒಬ್ಬನಿಗೆ 6 ಕೋಟಿ ಟರ್ನ್ ಓವರ್ ಇದ್ರೆ ಅವ 3 ದಿನದಲ್ಲಿ GST ರಿಜಿಸ್ಟ್ರೇಷನ್ ತಗೊಳ್ಬಹುದು. ಒಬ್ಬಂದು 18% GST ರೇಟ್ ಅಪ್ಲೈ ಇದ್ರೆ ಅದು 1,67,000 ಅವರ ಟರ್ನ್ ಓವರ್ನ ಒಳಗೆ 3 ದಿನದಲ್ಲಿ ಅವನಿಗೆ ತಗೊಳ್ಳಿಕ್ಕೆ ಆಗ್ತದೆ. ಅದು ಮಾತ್ರ ಅಲ್ಲದೆ ರಿಫಂಡ್ IDS ಅಂದ್ರೆ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ಹೇಳಿ ಒಂದು ಉಂಟು. ಅಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿ ಔಟ್ಪುಟ್ ಟ್ಯಾಕ್ಸ್ ಕಡಿಮೆ ಇದ್ರೆ ಆಗ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂದ್ರೆ ನಿಮ್ಗೆ ITC ಅಕ್ಯುಮುಲೇಟ್ ಆಗಿ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗ್ತದೆ. ಅದು ಕೂಡ ಮೊನ್ನೆ ಬಜೆಟ್ ಅಲ್ಲಿ 90% ನಿಮಗೆ ಇಮಿಡಿಯೇಟ್ ರಿಫಂಡ್ ಕೊಡ್ತೇವೆ ಅಂತ ಅದು ಸಹ ಇದರಲ್ಲಿ ಬಂದಿದೆ. ಈ ಮತ್ತೆ ಇನ್ನೊಂದು ಕ್ಲಾಸಿಫಿಕೇಶನ್ ಇಶ್ಯೂ ಅಂತ ಹೇಳಿ, ಅಂದ್ರೆ ಒಂದು ವಸ್ತುವನ್ನು 5% ಅಲ್ಲಿ ಇಡ್ಬೇಕಾ, 12% ಅಲ್ಲಿ ಇಡ್ಬೇಕಾ, 18ರಲ್ಲಿ ಇಡ್ಬೇಕಾ, 28ರಲ್ಲಿ ಇಡ್ಬೇಕಾ ಅಂತ ಹೇಳಿ ವ್ಯಾಪಾರಿಗಳಿಗೆ ಒಂದು ಸಮಸ್ಯೆ ಇತ್ತು. ಅದು ಕೂಡ ಹೆಚ್ಚಿದ್ದು 2 ಸ್ಲ್ಯಾಬ್ ಮಾಡಿದ ಕಾರಣ ಸಮಸ್ಯೆ ಒಂದು ಅದು ಕೂಡ ಸಾಲ್ವ್ ಆಗಿದೆ. ಮತ್ತೆ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ನಾನು ಹೇಳಿದ ಈಗ ಪಾಯಿಂಟ್, ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ತಗೊಳ್ಳಿ. ಟೆಕ್ಸ್ಟೈಲ್ ಇಂಡಸ್ಟ್ರಿದ್ದು ಈವನ್ ರಾ ಮೆಟೀರಿಯಲ್ ಕಾಸ್ಟ್ ಕೂಡ ಎಲ್ಲ ಕಡಿಮೆ ಮಾಡಿ ಈಗ ಔಟ್ಪುಟ್ ಟ್ಯಾಕ್ಸ್ ಕೂಡ ಈಗ 2,500 ಬಟ್ಟೆ ಅಲ್ಲಿವರೆಗೆ 5% ಮಾಡಿ 18% 2,500ದಿಂದ ಮೇಲಿದ್ದಕ್ಕೆ ಬಟ್ಟೆಗೆ 18% ಮಾಡಿ
ಈ ಒಂದು ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ಹೇಳುವಂಥ ITC ಅನ್ನು ಒಂದು ಸೆಟ್ ಆಫ್ ಮಾಡಲಿಕ್ಕೆ ಒಂದು ಪ್ರೊವಿಷನ್ ಕೂಡ ಮಾಡಿಕೊಟ್ಟು ವ್ಯಾಪಾರಿಗಳಿಗೆ ಕೂಡ ಒಂದು ಉತ್ತಮ ಇದು ಮಾಡಿದ್ದಾರೆ. ಎಸ್ ಸರ್, ಹಾಗೆ ಸಂಪರ್ಕದಲ್ಲಿ ಸರ್ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಒಂದು ಆಡ್ ಮಾಡಬೇಕು. ಇನ್ಶೂರೆನ್ಸ್ಗೆ ಅವರು ಬರೀ 9% ಕಡಿಮೆ ಆಗುತ್ತೆ ಅಂತ ಹೇಳಿದ್ರು, ಅದು ತಪ್ಪು. 18% ಕಡಿಮೆ ಆಗುತ್ತೆ. ಎಷ್ಟು? 18% ಕಡಿಮೆ ಆಗುತ್ತೆ. ಟೋಟಲಿ 0 GST. ದಟ್ ಈಸ್ ಲೈಫ್ ಇನ್ಶೂರೆನ್ಸ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್. ಹೆಲ್ತಲ್ಲಿ ಝೀರೋ. ಎರಡಕ್ಕೂ ಈವನ್ ಲೈಫ್ ಇನ್ಶೂರೆನ್ಸ್ 18% ಕಡಿಮೆ ಆಗುತ್ತೆ. ಅವರು 9% ಅಂತ ಹೇಳಿದ್ರು, ಅದು ತಪ್ಪು ಮಾಹಿತಿ. ಪ್ರಕಾಶ್ ಸರ್, ಈಗ ಜನರಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾರೋ ಒಂದು ಬೈಕ್ ತಗೊಳ್ತಾನೆ, 2 ಲಕ್ಷ ರೂಪಾಯಿ ಬೈಕ್ ಅಂತ ಇಟ್ಕೊಳ್ಳೋಣ. ಹೌದು. ಅದರಲ್ಲಿ ಈಗ GST ಈಗ ಪರಿಷ್ಕರಣೆ ಆದ ನಂತರ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನುವಂಥ ಅವರಿಗೆ ಸಹಜವಾಗಿ ಕ್ಯೂರಿಯಾಸಿಟಿ ಇರುತ್ತೆ. 2 ಲಕ್ಷ ಬೈಕು GST ಅನ್ವಯ ಇದು 18ಕ್ಕೆ ಬರುತ್ತಾ ಅಥವಾ 5ಕ್ಕೆ ಬರುತ್ತಾ ಅಥವಾ ಬರೋದೇ ಇಲ್ವಾ, ಹೇಗೆ ಅಂತ? ಅದು ಬೈಕ್ CC ಮೇಲೆ ಡಿಪೆಂಡ್ ಆಗುತ್ತೆ ಒಂದು. ಎರಡನೇದು, ಇವರು ಕ್ಯಾಲ್ಕುಲೇಷನ್ಸು ಮಾಡಿರೋದು ಒಂಥರ, ಅದಿನ್ನು ಟೋಟಲ್ ಕ್ಲಾರಿಫಿಕೇಷನ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ. ಅದು ಬಂದಾಗ ನಿಮ್ಮ ಪ್ರಶ್ನೆಗೆ ಡೀಟೇಲ್ ಆಗಿ ಇದು ಕೊಡ್ಬೋದು. ಸೊ 0% ಟ್ಯಾಕ್ಸ್ ಇರೋ ಕಡೆ ನಿಮಗೆ ಟೋಟಲಾಗಿ GST ಹೋಗ್ಬಿಡುತ್ತೆ. ಬರೀ ಕಾಸ್ಟ್ ಆಫ್ ದಿ ವೆಹಿಕಲ್ ಇಷ್ಟು ದಿವಸ ಕೊಟೇಶನ್ ಕೇಳೋವಾಗ ಕಾಸ್ಟ್ ಆಫ್ ದ ವೆಹಿಕಲ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರು, ಅದ್ರಿಗೆ ಇದು ಬರ್ತಾ ಇತ್ತು. ಇವಾಗ ಇದು ಕ್ಲಾಸಿಫಿಕೇಶನ್ ಮಾಡಿರೋದ್ರಿಂದ ಇಷ್ಟು CC ತನಕ ಇಷ್ಟು, ಇಷ್ಟು CC ತನಕ ಇಷ್ಟು, ಕಡಿಮೆ ಆಗುತ್ತೆ. ಒಟ್ಟಾರೆ ಅಲ್ಲಲ್ಲ, ಮೊದಲಿನ ಬೆಲೆ ಇರೋದಿಲ್ಲ. ಅಲ್ಲಲ್ಲ, 350 CC ಇಂತ ಮೇಲಿರೋದು ಕಡಿಮೆನೇ ಆಗಲ್ಲ. ಅಲ್ಲ, ಅದು ಐಷಾರಾಮಿ, ಅದು ಕೋಟ್ಯಾಧಿಪತಿಗೆ ಬಿಟ್ಬೇಡ. ಬಟ್ ಅಲ್ಲ, ಮಧ್ಯಮ ವರ್ಗದ ಜನರಿಗೆ ಅಂದಾಜು ಒಂದು 2 ಲಕ್ಷ ರೂಪಾಯಿ ಬೈಕ್ ಅನ್ಕೊಳ್ಳೋಣ, 10,000 ರೂಪಾಯಿ ಹಾಗೆ ಆಗುತ್ತೆ. ಅದರಿಂದ ಬೆನಿಫಿಟ್ ಇದೆ ಹೊರತು ಅನಾನುಕೂಲ ಏನಿಲ್ಲ, ಒಟ್ಟಾರೆ ಅನುಕೂಲ ಇದೆ. ಸೊ ಇವಾಗ 5%ಗೆ ಹಾಕಿದ್ರೆ ನಿಮಗೆ ಮುಂಚೆ 12 ಇದ್ದಿದ್ದು ಅಂತಂದರೆ 7% ಅಲ್ಲಿ ಕಡಿಮೆ ಆಗೇ ಆಗುತ್ತೆ. ಇಲ್ಲ 0ಗೆ ಬಂದಿರೋ ವೆಹಿಕಲ್ಸ್ ಆದರೆ ನಿಮಗೆ 12% ಉಳಿಯುತ್ತೆ. ಸೊ 2 ಲಕ್ಷ ಅಂತ ಹೇಳಿದ್ರೆ 24,000 ರೂಪಾಯಿ ಉಳಿಯುತ್ತೆ. ಸೊ ಇದು ಒಂದು ಸ್ಟ್ರಾಟಜಿ ಇವಾಗ ನಾವು ಬೇಸಾಗಿ ಇದು ಮಾಡಿರೋದು. ಅದಾದ ಫುಲ್ ಡೀಟೇಲ್ಸ್ ಇವರು ಏನು ಮಾಡ್ತಾರೆ, ಎಲ್ಲ ಅನೌನ್ಸ್ಗಳು ಅಡ್ವಾನ್ಸ್ ಆಗಿ ಮಾಡ್ತಾರೆ. ಯಾಕೆಂದರೆ ಇದು ಅನೌನ್ಸ್ ಮಾಡಬೇಕಾಗಿದ್ದು ದೀಪಾವಳಿ ಗಿಫ್ಟ್ ಅಂತ ಹೇಳಿದ್ದು. ಆದರೆ ಆ ದೀಪಾವಳಿ ಗಿಫ್ಟ್ನ ದಸರಾ ಗಿಫ್ಟ್ ಅಂತ ಇವರು ಮುಂದುವರೆದಾಗ ಏನಾಗುತ್ತೆ ಅಂತಂದರೆ ಕ್ಲಾರಿಫಿಕೇಷನ್ ಸರಿಯಾಗಿ ಬರೋಲ್ಲ. ಇವಾಗ ಲಾಸ್ಟು ಬಡ್ಜೆಟ್ ಟೈಮಲ್ಲಿನೂ ಇವರೇನು ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಕೊಡ್ತೀವಿ, ಅದು ಯಾವಾಗ ಅನೌನ್ಸ್ ಮಾಡಿದ್ದು, ಜಸ್ಟ್ 1 ದಿವಸ ಮುಂಚೆ. ಅದಕ್ಕೆ ಡೀಟೇಲ್ಸ್ ಇರಲಿಲ್ಲ. ಅದಕ್ಕೆ ಏನು ಕೊಟ್ಬಿಟ್ರು, ಡೀಟೇಲ್ಸ್ ವಿಲ್ ಬಿ ಅನೌನ್ಸ್ ಆಫ್ಟರ್ ಕಪಲ್ ಆಫ್ ಡೇಸ್ ಅಂತ ಕೊಟ್ಬಿಟ್ರು. ಆ ಥರ ಸರ್ಕಾರದಲ್ಲಿನೂ ಅವರವರ ಒಂದು ಬೆನಿಫಿಟ್ಟು, ಅವರ ಒಂದು ಇಮೇಜು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕೆಲವು ಕ್ಲಾರಿಫಿಕೇಷನ್ಸು ಪೆಂಡಿಂಗ್ ಆಗುತ್ತೆ. ಆ ಪೆಂಡಿಂಗ್ ರೀತಿ ನಿರ್ಧಾರ ರಾಜಕೀಯವಾಗಿ ಏನಿಲ್ಲ ತಾನೆ. ಅಲ್ಲಲ್ಲ, ನಾನು ಹೇಳೋದು ಕ್ಲಾರಿಫಿಕೇಷನ್ ಪೆಂಡಿಂಗ್. ಇವರು ಯಾವುದೇ ಚುನಾವಣೆ ಇಲ್ಲ, ಈ ಬಿಹಾರ ಚುನಾವಣೆ ಬಿಡಿ, ಅದೊಂದು ರಾಜ್ಯದ ಚುನಾವಣೆ. ಈ ಪೊಲಿಟಿಕಲ್ ಗಿಮಿಕ್ ಏನಿಲ್ಲ ಇಲ್ಲಿ. ಪೊಲಿಟಿಕಲ್ ಗಿಮಿಕ್ ಅಲ್ಲ, ಈ ಪೊಲಿಟಿಕಲ್ ಗಿಮಿಕ್ ಅಲ್ಲ. ಇಲ್ಲಿ ಏನೋ ಉದ್ದೇಶ ಏನಂತಂದರೆ ಜನಗಳಿಗೆ ರೇಟ್ ಕಡಿಮೆ ಆಯಿತು, ಅನುಕೂಲ ಆಗಬೇಕು, ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಯಿತು. ಯಾವ ರೀತಿ ಆದಾಯ ಜಾಸ್ತಿ ಆಯಿತು? ಹೆಚ್ಚಿನ ಜನ ಉದ್ಯಮಿಗಳ ಸಂಖ್ಯೆ, ಉದ್ಯೋಗಗಳ ಸೃಷ್ಟಿ ಕೂಡ ಆಗುತ್ತೆ. ಈಗ ಉದ್ಯೋಗ ಸೃಷ್ಟಿ ಆಗುತ್ತೆ, ಅದರಿಂದ ಸರ್ಕಾರಕ್ಕೂ ಬೆನಿಫಿಟ್ಟು, ಕೈಯಲ್ಲಿ ಹಣ ಸಿಕ್ತು, 2 ಕಡೆನೂ ಸರ್ಕಾರನೂ ಬೆಳೆಯುತ್ತೆ, ಕಾಮನ್ ಮ್ಯಾನು ಬೆಳೀತಾ ಹೋಗ್ತಾನೆ. ಇದು ಒಂದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ. ಇದನ್ನು ಮೊದಲೇ ಮಾಡಬೇಕಾಗಿತ್ತು, ಇನ್ನೂ ಒಂದು 2-3 ವರ್ಷದ ಮುಂಚೆನೇ ಮಾಡಬೇಕಾಗಿತ್ತು. ಪರವಾಗಿಲ್ಲ, ಆದರೂ ಕೂಡ ಕೊನೆಗಾದರೂ ಎಚ್ಚೆತ್ಕೊಂಡು ಮಾಡಿದ್ದಾರೆ. 90% ಆಫ್ ದಿ, ಮೇಡಮ್ ಹೇಳಿದಾಗೆ 90% ಆಫ್ ದಿ ಐಟಮ್ಸ್ ಹ್ಯಾವ್ ಕಮ್ ಡೌನ್. ಇನ್ನು 10% ಜಾಸ್ತಿ ಆಗಿದೆ. ಸಿನ್ ಗುಡ್ಸ್ 40% ಹೋಗಿದೆ. ಅದಕ್ಕೆ ದುಃಖ ಪಡಬೇಕಾದ್ದೇನಿಲ್ಲ. ಅದು ಯಾವುದೇ ಕಾರಣಕ್ಕೂ ನಾವೇನು ಅದಕ್ಕೆ ಸ್ಟ್ರೈಕ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ಒಂದು ಭಾವನೆ ನಮಗಿಲ್ಲ. ಅದು ನ್ಯಾಚುರಲಿ ಲಕ್ಸುರಿ ಗುಡ್ಸು ಅವ್ರಿಗೆ ಇನ್ಪುಟ್ ಕ್ರೆಡಿಟ್ ಸಿಕ್ಬಿಡ್ತದೆ. ಅವ್ರಿಗೆ ಇನ್ಪುಟ್ ಕ್ರೆಡಿಟ್ ಸಿಗ್ತದೆ. 40% ಮಾಡಿದ್ರು ಕೂಡ ಅವ್ರಿಗೇನು ಎಫೆಕ್ಟ್ ಆಗೋದಿಲ್ಲ. ಕೋಟ್ಯಾಧೀಶ್ವರರಿಗೆ ಕಾರ್ ತೊಗೊಂಡಾಗ ಅವ್ರಿಗೆ ಇನ್ಪುಟ್ ಕ್ರೆಡಿಟ್ ಸಿಗುತ್ತೆ. ಇಂಡಿವಿಜುವಲ್ ತೊಗೊಂಡಾಗ ಸಿಕ್ಕೋದಲ್ಲೇ ಹೋಗ್ಬೋದು, ಬಟ್ ಕಂಪನಿಗೆ ತೊಗೊಂಡಾಗ ಇನ್ಪುಟ್ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ. ಡಿಪ್ರಿಸಿಯೇಷನ್ ತಗೊಳ್ತಾರೆ ಅದನ್ನ. ಗಾಡಿ ಮೇಲೆ ಕ್ರೆಡಿಟ್ ಸಿಗೋದಿಲ್ಲ, ಕೇಳ್ಬೋದಾ? ಅದು ಬ್ಲಾಕ್ ಕ್ರೆಡಿಟ್ ಅಲ್ಲಿ ಬರುದು, ಬಟ್ ಆದ್ರೂ ಬೇರೆ ಇದ್ರಲ್ಲಿ ಅವ್ರ ಡಿಪ್ರಿಸಿಯೇಷನ್ ಮೇ ಬಿ ತಗೊಳ್ಬಹುದು ಅದ್ರ ಮೇಲೆ. ಅದೇ ಮತ್ತೆ ಅವರು ಒಂದು ಹೇಳಿದ್ರು, ಆ
ತಪ್ಪು ಮಾಹಿತಿ ಅಂತ. ಆಕ್ಚುಲಿ ಅದು ಅಲ್ಲ. ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಅಥವಾ ಯಾವುದೇ ಎಕ್ಸಾಮ್ಟ್ ನೀವು ಗೂಡ್ಸ್ ಮಾಡಿದ್ರೆ ಅದರಲ್ಲಿ ಆ ಒಂದು ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಒಂದು ಪೋರ್ಷನ್ ಇರ್ತದೆ. ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪೋರ್ಷನ್ ನೋಡಿ ಅದು ಔಟ್ಪುಟ್ ಟ್ಯಾಕ್ಸ್ಗೆ ನಿಲ್ಲಾದ್ರೆ ಆ ಇನ್ಪುಟ್ ಟ್ಯಾಕ್ಸ್ ಎಂತ ಆಗ್ತದೆ, ಅದು ಕಾಸ್ಟ್ಗೆ ಬರ್ತದೆ. ಅದು ಸೆಕ್ಷನ್ 18(4) ಆಫ್ ದ CGST ಅಂಡ್ SGST ಆಕ್ಟ್ ಅಂತ ಒಂದು ಉಂಟು. ಅದರಲ್ಲಿ ಸೆಕ್ಷನ್ 18(4) ಅಲ್ಲಿ ಎಂತ ಹೇಳ್ತದೆ ಅಂದ್ರೆ, ನೀವು ಆ ಗೂಡ್ಸ್ ಎಕ್ಸೆಂಪ್ಟ್ ಆದ ಕೂಡಲೇ ನಿಮ್ಮ ಇರುವ ITC ಅನ್ನು ನೀವು ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬೇಕು ಅಂತ ಹೇಳಿ. ನೀವು FAQ ನೋಡಿದ್ರೆ, ಅಗ್ರಿಕಲ್ಚರಲ್ ಸೆಕ್ಟರ್ ಇಂಡಸ್ಟ್ರಿ FAQ ಒಮ್ಮೆ ನೋಡಿ, FAQ ನೋಡಿ ಅದರಲ್ಲಿ ಎಂತ ಹೇಳಿದ್ದಾರೆ ಅಂದ್ರೆ, ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ನೀವು 5% ನೀವು ಎಲ್ಲ ತಂದಿದ್ದೀರಿ ಮೆಷಿನರಿಗೆಲ್ಲ, ನೀವು ಯಾಕೆ ಇದನ್ನು ನಿಲ್ಲಿಗೆ ತರಬಾರ್ದಿತ್ತು ಅಂತ ಹೇಳಿ. ಆ ನಿಲ್ಲಿಗೆ ತರೋದು ಯಾಕೆ ಅಂದ್ರೆ, ಆಗ ಆ FAQ ಅಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿದ ಗವರ್ಮೆಂಟ್ 5% ತಂದ್ರೆ ನಿಮಗೆ ನಿಮ್ಮ ಕಾಸ್ಟ್ ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರುವಂತದ್ದು ಅದನ್ನು ನಿಮಗೆ ಸೆಟ್ ಆಫ್ ಮಾಡಲಿಕ್ಕೆ ಸಿಗುವುದಿಲ್ಲ. ಆಗ ಮೆಷಿನರಿ ಕಾಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾವು ಮಿನಿಮಮ್ ಆಗಿ 5% ಇಟ್ಟದ್ದು ಅಂತ ಹೇಳಿ ಕ್ಲಿಯರ್ ಆಗಿ FAQ ಅಲ್ಲಿ ಸಹ ಉಂಟು. ಸೆಕ್ಷನ್ 18(4) ಆಫ್ ದ ಆಕ್ಟ್ CGST ಆಕ್ಟ್ ಅಲ್ಲಿ ಸಹ ಉಂಟು, ಅದು ಹೇಗೆ ನಿಲ್ಲಾಗ್ತದೆ ಅಂತ ಹೇಳಿ. ಅದು ಕಾಸ್ಟ್ಗೆ ಆಡ್ ಆಗ್ತದೆ. ಕರೆಕ್ಟು. ಹಾಗೆ ಅಂದ್ರೆ ಸ್ವಲ್ಪ ಗೊತ್ತಿಲ್ಲದಿದ್ರೆ ನೀವು ತಪ್ಪು ಅಂತ ಇಮಿಡಿಯೇಟ್ ಆಗಿ ಹೇಳ್ಬೇಡಿ, ಒಂದು ಅದನ್ನು ಕೇಳಿ ಒಂದು ತಪ್ಪು ಅಂತ ಹೇಳೋದು ಮೊದಲು ಹೇಳಿ. ಒಂದು ನಿಮಿಷ, ನಾವು ತಪ್ಪು ಅಂತ ಹೇಳಿದ್ದು ಏನು ಅಂತಂದರೆ, ಅದು ಪಾಲಿಸಿ ಹೋಲ್ಡರ್ಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಪಾಲಿಸಿ ಹೋಲ್ಡರ್ ಇಸ್ ಗೆಟಿಂಗ್ ಬೆನಿಫಿಟ್ ಆಫ್ 18%. ಇಲ್ಲ, ಪಾಲಿಸಿ ಹೋಲ್ಡರ್ಗೆ 18% ನಮಗೆ ಅದೆಲ್ಲ ಪಾಲಿಸಿ ಹೋಲ್ಡರ್ಗೆ ಅದು ಸರ್ವಿಸ್ ಪ್ರೊವೈಡರ್ ಬರುತ್ತೆ. ಇನ್ಪುಟ್ ಔಟ್ಪುಟ್ ಏನಿದೆಯೋ ದಟ್ ಗೋಸ್ ಟು ಸರ್ವಿಸ್ ಪ್ರೊವೈಡರ್ ವಿಚ್ ಈಸ್ ಬೋರ್ನ್ ಬೈ ದಿ ಇನ್ಶೂರೆನ್ಸ್ ಕಂಪನೀಸ್ ಆಸ್ ಆಫ್ ನೌ. ಇವಾಗ ಟೋಟಲ್ ಬೆನಿಫಿಟ್ ಇವಾಗ ಪಾಲಿಸಿ ಹೋಲ್ಡರ್ಸ್ಗೆ ಇದು ಮಾಡಿಬಿಟ್ಟಿದ್ದಾರೆ. ಇವತ್ತೇನೆ ಕೆಲವು ಪ್ರೀಮಿಯಮ್ಸ್ ಎಲ್ಲ ಪೇ ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಇಟ್ ಈಸ್ ಟೋಟಲಿ GST ಫ್ರೀ. GST ಫ್ರೀ ಕರೆಕ್ಟ್. ಹೌದು. ಸೊ 18% ದಟ್ ಇಸ್ 18% ಕೊಟ್ಟಿದ್ದೀವಿ. ಕರೆಕ್ಟ್. ಬಟ್ ಏನಂದ್ರೆ ಫಾರ್ ಎಕ್ಸಾಂಪಲ್ 10,000 ಈಗ ಪ್ರೀಮಿಯಂ ಇದ್ರೆ ಮುಂಚೆ 18% ಅಂತ ಹೇಳಿ 11,800 ಇದ್ರೆ ನೀವು ಹೇಳಿದ ಪ್ರಕಾರ 10,000 ಆಗ್ಬೇಕು. ಬಟ್ ಅಲ್ಲ, ಒಂದ್ ನಿಮಿಷ ನಾವು ಕೇಳೋ ವಿಚಾರ ಒಂದು ನಿಮಿಷ ಕೇಳಿ. ವಿಷಯ ಏನಂದ್ರೆ, ಖರ್ಚು ಯಾವಾಗ ಜಾಸ್ತಿ ಆಗ್ತದೋ 10,000 ಇದ್ದದ್ದೊಂದು ಅಂದಾಜಿಗೆ ಒಂದು 5ರಿಂದ 9% ಖರ್ಚು ಜಾಸ್ತಿ ಆಗ್ಬೋದು. ಆವಾಗ 10,500 10,900 ಇದೇ ಆಗ್ಬೋದು. GST 0 ಇರ್ಬೋದು, ಬಟ್ ಆದ್ರೂ ಪ್ರೀಮಿಯಂ ಏನ್ ಕಟ್ತಾ ಇರೋದು ಆ ರೇಂಜ್ ಅಲ್ಲಿ ಹೋಗ್ಬೋದು. ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾವುದೇ ಪ್ರಾಡಕ್ಟ್ ಇದು ಪ್ರೀಮಿಯಂ LIC ಮಾತ್ರ ಹೇಳಿದ್ದಲ್ಲ, ಎಲ್ಲ ಎಕ್ಸೆಂಪ್ಟೆಡ್ ಪ್ರಾಡಕ್ಟ್ ಅಲ್ಲಿ ಕೂಡ ಇದೇ ಇಂಡಸ್ಟ್ರಿಗೆ ಸಪೋಸ್ ಅದರಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಇದ್ರೆ ಸ್ವಲ್ಪ ಕಾಸ್ಟ್ ಅನ್ನು ನೀವು ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸಹ ಗೌರ್ಮೆಂಟ್ ಪರ್ಮಿಷನ್ಸ್ ಉಂಟು. ಯಾಕಂದ್ರೆ ನೀವು ಅದಕ್ಕೆ ಕಾಸ್ಟಿಂಗ್ ಇಡಿ, ನಿಮ್ಮ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟು ಉಂಟು ಅಷ್ಟು ನಿಮಗೆ ಪ್ರಾಡಕ್ಟ್ ರೇಟ್ ಜಾಸ್ತಿ ಮಾಡಲಿಕ್ಕೆ ಸಹ ಅವರಿಗೆ ಅವಕಾಶ ಉಂಟು. ಸೊ ITC ಅಷ್ಟು ಬೆನಿಫಿಟ್ ಅನ್ನು ಕಾಸ್ಟ್ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡಿದ್ರೆ ಸಹ ನೀವು ಅದನ್ನು ಸರಿಯಾದ ರೆಕಾರ್ಡ್, ಕಾಸ್ಟ್ ರೆಕಾರ್ಡ್ ಅಂತ ಹೇಳ್ತೇವೆ ನಾವು, ಆ ಕಾಸ್ಟ್ ರೆಕಾರ್ಡ್ ಇಟ್ಟರೆ ನಿಮಗೆ ಅದಕ್ಕೆ ಗೌರ್ಮೆಂಟ್ ಅದರ ಮೇಲೆ ಏನು ಇಂಟರ್ಫಿಯರ್ ಆಗೋದಿಲ್ಲ. ಅಂದರೆ ಇಲ್ಲದ್ರೆ ನಿಮ್ಮ ಬಿಸ್ನೆಸ್ ITC ಅಷ್ಟು ನಿಮ್ಮ ಬಿಸ್ನೆಸ್ ಲಾಸ್ ಆಗ್ತದೆ. ನೀವು ಒಂದು ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮದು ಬಿಸ್ನೆಸ್ 5% ಅಂತ ಇಟ್ಕೊಳ್ಳಿ, ನಿಮ್ಮದು ITC ಇನ್ಪುಟ್ ಕಾಸ್ಟ್ 18% ಇದ್ರೆ ನೀವು ಈ 18% ವೇ ಮಾಡಿದ್ರೆ ನೀವು 13% ಗ್ರಾಸ್ ಲಾಸ್ ಆಗ್ತದೆ. ಹಾಗೆ ಅಂತ ನಾವು ಹೇಳಿದ್ದು, ಅದು ಸಂಕೇತ್ ಹೇಳಿದ್ದು ಕರೆಕ್ಟ್ ಆಗಿದೆ. ಅಲ್ಲ, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ಆಸ್ ಪರ್ ದಿ ಲಾ. ನಾವು ಹೇಳ್ತಾ ಇರೋದು ಆಸ್ ಪರ್ ದಿ ಪ್ರಾಕ್ಟಿಕಲ್. ಸೊ ಇವತ್ತು 18% ಕಡಿಮೆ ಮಾಡೇ ಪ್ರೀಮಿಯಮ್ಸು ಆಕ್ಸೆಪ್ಟ್ ಮಾಡಿರೋದು. ಹೌದು, ಇವತ್ತು ಅವರಿಗೆ ಅವಕಾಶ ಇದೆ. ಅಲ್ಲ, ಅವಕಾಶ ಇರೋದು ಅದು ಮುಂದಕ್ಕೆ ಬರುತ್ತೆ. ಅದು ಆವತ್ತು ಯೋಚನೆ ಮಾಡಬೇಕು. ಅಲ್ಲ, ಈ ರೀತಿ ಚರ್ಚೆ ಆಗ್ತಿದ್ರೆ ಜನಸಾಮಾನ್ಯರಿಗೆ ಎಲ್ಲಿಂದ ಅರ್ಥ ಆಗುತ್ತೆ ಅಂದ್ರೆ ಇನ್ನು ಸರಳೀಕರಣ ಬೇಕು ಅಂತ. ಅಲ್ಲ, ಇವಾಗ GST ಅನ್ನೋದು ಒಬ್ಬ ಜನಸಾಮಾನ್ಯರಿಗೂ ಅರ್ಥ ಆಗ್ಬೇಕು ಅಂತ. ಅಲ್ಲ, ಜನಸಾಮಾನ್ಯರಿಗೆ ಅರ್ಥ ಆಗೋದು ಇವತ್ತು GST 0 ಅಲ್ಲ ಸರ್. ಓಕೆ, ನಂದು ಒಂದು ಲೇಮನ್ ಲ್ಯಾಂಗ್ವೇಜ್ ಸಿಂಪಲ್ ಕೇಳ್ತೀವಿ. ಇವಾಗ ಪನ್ನೀರ್ ಕಡಿಮೆ ಆಯ್ತು, ಹಾಲು ಕಡಿಮೆ ಆಯ್ತು ಅಂತೆಲ್ಲ ಹೇಳ್ತಾ ಇದ್ದ, ದಟ್ ಈಸ್ GST ಕಡಿಮೆ ಆಗಿರೋದು. ನಾವಿವಾಗ ಹೋಟ್ಲಿಗೆ ಹೋದ್ರೆ ಒಂದು 30 ರೂಪಾಯಿ ಅಂತ ಇಟ್ಟಿರೋ ಕಾಫಿನ ಹಾಲ್ದು GST ಕಡಿಮೆ ಆಯ್ತು ಅಂತ ಅವ್ರು ನಮಗೆ ಕಡಿಮೆ ಮಾಡ್ಕೊಡ್ತಾರಾ? ಮಾಡೋದಿಲ್ಲ. ಪ್ರೈಸ್ ಕಡಿಮೆ ಮಾಡ್ತಾರಾ? ಮಾಡೋದಿಲ್ಲ. ಪ್ರೈಸ್ ಕಡಿಮೆ ಆಗಿಲ್ಲ ಎಲ್ಲೂ.
ಪ್ರೈಸ್ ಕಮ್ಮಿ ಆಗಲ್ಲ. ಪ್ರೈಸ್ ಅದನ್ನು ನೋಡ್ಕೋಬೇಕು ತಾನೆ. ದಟ್ ಈಸ್ ಸೊ ಇಲ್ಲಿ ಓನ್ಲಿ ನಮ್ಮ ಒಂದು- ಹೋಮ್ ಮೇಕರ್ಸ್ಗೆ ಒಂದು ಅನುಕೂಲ ನಿಮಿಷ. ಹೊರತು ನಾಟ್. ಮೇಡಮ್ ಒಂದು ನಿಮಿಷ, ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಸ್ ಅಂಡ್ ಈಗ ಹಾಲಿನ ರೇಟ್ ಜಾಸ್ತಿ ಆಗಿದೆ, GST ಜಾಸ್ತಿ ಆಗಿದೆ ಅಂತೇಳಿ 10 ರೂಪಾಯಿ ಇದ್ದಿದ್ದನ್ನು 12 ರೂಪಾಯಿ ಅಥವಾ 15 ಮಾಡಿದ್ದಾರೆ. ಈಗ ಕಡಿಮೆ ಆಗ್ತಾ ಇದೆ, ಟೀ ಕಾಫಿ ರೇಟ್ ಕಡಿಮೆ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇರೋದು ಈಗ. ಹಾಂ, ಅದು ಬಂದ್ಬಿಟ್ಟು ಎಫೆಕ್ಟು ಇವತ್ತು ಇದು ಬಂದಾಗ ನಿಮಗೆ ಕಾಫಿ ರೇಟು ಕಡಿಮೆ ಆಗೋದು ಇಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡೋದು ದಟ್ ವಿಲ್ ಹ್ಯಾವ್ ಎನ್ ಎಫೆಕ್ಟ್ ಇನ್ ಫಾಲೋಯಿಂಗ್ ಡೇಸ್. ಯಾಕಂದ್ರೆ ನಾವು ಮನೇಲಿ ತಗೋಬೇಕಾದ್ರೆ ನಾವು GST ರೇಟ್ ಮನೇಲಿ ಮಾಡ್ಕೋಬಹುದು, ಬಟ್ ನಾವು ಆಚೆ ಕಡೆ ಡೈನ್ ಮಾಡಕ್ ಹೋದಾಗ ಸೊ ಇಟ್ ಇಸ್ ಓನ್ಲಿ ದ ಬೆನಿಫಿಟ್ ಆಫ್ ದ ಬಿಸ್ನೆಸ್ ಪರ್ಸನ್ ಬಟ್ ನಾಟ್ ದ ಬೆನಿಫಿಟ್ ಆಫ್ ದ ಕನ್ಸ್ಯೂಮರ್ ಅಲ್ವಾ. ಇಲ್ಲ, ಕನ್ಸ್ಯೂಮರ್ ಟ್ರಾನ್ಸ್ಫರ್ ಆಗುತ್ತೆ. ಕಾಂಪಿಟಿಷನ್ ಒಬ್ಬರು ಕಡಿಮೆ ಮಾಡಿದ್ರೆ ಇನ್ನೊಬ್ಬರು ಮಾಡ್ತಾರೆ. ಅದೇನಂದ್ರೆ ಇನ್ನೊಂದು ವಿಚಾರ, ಹಾಲಿನ ವಿಚಾರದಲ್ಲಿ ಮಾಡಿಲ್ಲ. ಹಾಲಿನ ವಿಚಾರದಲ್ಲಿ ಅಲ್ಲ, ಒಂದು ರೇಟು ಒಂದು ಪ್ರೈಸು. ಯುವರ್ ರೇಟ್ ರಿಮೈನ್ಸ್ ದ ಸೇಮ್, ಮಿಲ್ಕ್ ದ ಪ್ರೈಸ್ ಚೇಂಜಸ್. UHT ಮಿಲ್ಕ್ ಏನು ಅವರು ಕಮ್ಮಿ ಮಾಡಿದಾರಲ್ಲ, ಓಕೆ ಸಂಖ್ಯೆ ಸರ್ ಹೇಳಿ ಕಂಟಿನ್ಯೂ ಮಾಡಿ. UHT ಮಿಲ್ಕ್ ಏನಿದೆ ಅಲ್ಲ, ಇದು ನಮ್ ನಾರ್ಮಲ್ಲಿ ನಾವು ಕನ್ಸ್ಯೂಮ್ ಮಾಡೋದು ನಮ್ಮ ನಂದಿನಿ ಬ್ಲೂ ಪ್ಯಾಕೆಟ್ ಇರ್ಬೋದು ಅಥವಾ ಆರೆಂಜ್ ಕಲರ್ ಪ್ಯಾಕೆಟ್ ಇರ್ಬೋದು, ಆ ಕ್ಯಾಟಗರಿಗೆ ಬರುದಿಲ್ಲ ನಂಗೆ ಗೊತ್ತಿರೋ ಅಷ್ಟು. UHT ಇಸ್ ನಮ್ಮ ಗುಡ್ ಲೈಫ್ ಮಿಲ್ಕ್ ಏನ್ ಬರ್ತದಲ್ಲ, ಅವ್ರ ಸ್ಪೆಷಲೈಸ್ಡ್ ಪ್ಯಾಕೇಜ್ ಅಲ್ಲಿ ಒಂದು ಕೊಡ್ತಾರೆ. ಐ ಬಿಲೀವ್ ದಟ್ ಈಸ್ UHT ಮಿಲ್ಕ್. ಹೌದು. ಸೊ ಅಂತ ಪ್ರಾಡಕ್ಟ್ ಯಾರು ಯುಟಿಲೈಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ಮೇ ಬಿ ರಿಡಕ್ಷನ್ ಸಿಗ್ತದೆ. ಈಗ ನಾವು ರೆಗ್ಯುಲರ್ ಹೋಟೆಲಿಗೆ ಹೋಗಿ ನಾವು ಕಾಫಿ ಕುಡಿದ್ರೆ ನನಗೆ ಗೊತ್ತಿರೋ ಲೆಕ್ಕದಲ್ಲಿ UHT ಮಿಲ್ಕ್ ಯೂಸ್ ಮಾಡಿ ಅವರು ದೊಡ್ಡ ಕೆಫೆಯಲ್ಲೆಲ್ಲ ಇರ್ಬೋದು, ಬಿಟ್ರೆ ಸಣ್ಣ ಹೋಟ್ಲಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ ಈ ಅಲ್ಲ, ಪ್ರಾಡಕ್ಟ್. ದೊಡ್ಡ ಹೋಟ್ಲಲ್ಲೂ UHT ಮಿಲ್ಕ್ ಯೂಸ್ ಮಾಡಲ್ಲ. ಎಲ್ಲ ಕಡೆ ಯೂಸ್ ಮಾಡೋದೇನೆ ಡೈಲಿ ಮಿಲ್ಕ್. ಅಲ್ಲ, ಡೈಲಿ ಮಿಲ್ಕ್ ಅಲ್ಲ. ಇಲ್ಲಿ ನಮ್ಮ ಮೇಡಮ್ ಹೇಳಿದ್ದು, ಇವಾಗ ಪನ್ನೀರ್ ಜಾಸ್ತಿ ಆಯಿತು, ಸಾರಿ ಪನ್ನೀರ್ ಕಡಿಮೆ ಆಯಿತು, ಚೀಸ್ ಕಡಿಮೆ ಆಯಿತು, ಅದೆಲ್ಲ ಬರುತ್ತಲ್ಲ, ದ ಅದರ್ ಫುಡ್ ಐಟಮ್ಸ್ ಅಲ್ಲಿ ಬಂದುಬಿಟ್ಟು ಅವರಿಗೆ ಇವಾಗ ಕಾಸ್ಟ್ ಕಡಿಮೆ ಆಗುತ್ತೆ. ಅದು ರಿಫ್ಲೆಕ್ಷನ್ನು ಫಾರ್ ದ ಪಬ್ಲಿಕ್ ಇಟ್ ವಿಲ್ ಟೇಕ್ ಟೈಮ್. ಇವತ್ತೇ ಅದು ಬರೋಲ್ಲ. ಈಗ ನಮ್ಮ ಉದ್ದೇಶ ವಿದ್ಯಾರ್ಥಿಗಳಿಗೆ ಕಡಿಮೆ ಆಗಬೇಕು ಅಂತ ಇತ್ತು. 12% ಇದ್ದಿದ್ದು ಪೇಪರ್ನ 18% ಮಾಡಿದ್ಮೇಲೆ 6% ಇನ್ಕ್ರೀಸ್ ಆಯಿತು. ವಿದ್ಯಾರ್ಥಿಗಳಿಗೂ ತೊಂದರೆ ಆಗಿದೆ. ನೋಟ್ಬುಕ್ಕಲ್ಲಿ ಇಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿದೆ. ಟೆಕ್ಸ್ಟ್ ಬುಕ್ ಪೇಪರ್ನಲ್ಲಿ ಇನ್ಪುಟ್ 0 ಮಾಡಿಬಿಟ್ರು. ನೀವು ಅದನ್ನೇ ಬಿಡಿಸಿಯಾಗಿ ಹೇಳೋದು ಸರ್. ಈಗ ಇದರಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ ನ್ಯೂನ್ಯತೆಗಳಿದೆ. ಈಗ 12% ಇದ್ದಂಥ ಪೇಪರ್ನ 18% ಮಾಡಿದ್ಮೇಲೆ 6% ನೀವು ಕೊಡಲೇಬೇಕು. ಆದರೆ ಇನ್ಪುಟ್ ಕ್ರೆಡಿಟ್ ತೊಗೊಳಂಗಿಲ್ಲ, ಇವರು ಚಾರ್ಜ್ ಮಾಡೋಂಗಿಲ್ಲ. 0% ಆಯಿತು. ಟೆಕ್ಸ್ಟ್ ಬುಕ್ ಸೇಲ್ ಮಾಡುವಾಗ 0%. ಆದರೆ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡುವಾಗ 1,100 ರೂಪಾಯಿ ಪೇಪರ್ ಇದ್ದರೆ 120 ರೂಪಾಯಿ ಟ್ಯಾಕ್ಸ್ ಆಗ್ತಿತ್ತು. ಈಗ 1,180 ರೂಪಾಯಿ ಆಗುತ್ತೆ. ಅಂದರೆ 60 ರೂಪಾಯಿ ಜಾಸ್ತಿ ಆಯಿತು. ಅದರಿಂದ ವಿದ್ಯಾರ್ಥಿಗಳು ತೊಂದರೆ ಆಯ್ತಲ್ಲ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ತೊಂದರೆ ಆಯ್ತಲ್ಲ. ಈ ಕೆಲವು ನ್ಯೂನ್ಯತೆಗಳು ಇನ್ನೂ ಇದೆ. ಇದನ್ನು ಮೇಡಮ್ ಅವರು GST ಕೌನ್ಸಿಲಲ್ಲಿ ತೀರ್ಮಾನ ಮಾಡಬೇಕು, ಮತ್ತೆ ಇದನ್ನು ಸರಿ ಮಾಡಬೇಕು. ಮುದ್ರಣ ಕೈಗಾರಿಕೆಗೂ ಹಾಗೆ ಮಾಡಿದ್ದಾರೆ. ಈಗ ರಿಲಿಜಿಯಸ್ ಬುಕ್ಸ್ ಮಾಡ್ತೀವಿ ನಾವು. ರಿಲಿಜಿಯಸ್ ಬುಕ್ಸಲ್ಲೂ ಕೂಡ ಟ್ಯಾಕ್ಸು ಪೇಪರ್ಗೆ 18% ಬರ್ತದೆ. ಅವರು ಇನ್ಪುಟ್ ಕ್ರೆಡಿಟ್ ತೊಗೊಳಂಗಿಲ್ಲ, ಯಾಕೆಂದರೆ ಮಾರಾಟ ಮಾಡಿದಾಗ 0% ಅವ್ರಿಗೆ ಇದ್ದಂಥ ಬೆಲೆಗಿನ್ನ ಜಾಸ್ತಿ ಆಯಿತು. ಈಗ 50 ರೂಪಾಯಿ ಮಾರೋ ಪುಸ್ತಕನ 55 ರೂಪಾಯಿ ಮಾಡಬೇಕು ಅವನು. ಹೌದು, ಯಾಕೆಂದರೆ 6% ಜಾಸ್ತಿ ಆಯಿತು ಅವನಿಗೆ. ಬಟ್ ಹೇಳ್ಕೊಳ್ಳೋಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು ಅವನು. ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಮಾಡಬೇಕು. ಕೆಲವು ಕಡೆಯಲ್ಲಿ ಇವರು ಸರಳೀಕರಣ ಮಾಡಿದ್ದಾರೆ ಹೊರತು ಎಲ್ಲ ಕಡೆಯಲ್ಲಿ ಸರಳೀಕರಣ ಆಗಿಲ್ಲ. ಯಾವುದು 12% ಇತ್ತು, 5% ಬಂದಿದ್ದು ಸರಳೀಕರಣ ಆಯಿತು. 12ರಿಂದ 18ಕ್ಕೆ ಹೋಗಿದ್ದು ತೊಂದರೆ ಆಯ್ತಲ್ಲ. ಅದೇ ಏನು ಉದ್ದೇಶ? 12ರಿಂದ 18 ಹಾಕೋದಕ್ಕೆ ಏನಿತ್ತು ಅಲ್ಲಿ? 12 ಇದ್ದಿದ್ದು 5ಕ್ಕೆ ಬರಬೇಕಾಗಿತ್ತು, ಬಟ್ 12 ಇದ್ದಿದ್ದು 18ಕ್ಕೆ ಬಂದಿದೆ. ಅವ್ರೇನು ಮಾಡಿದ್ರು 0% ಅಂತ ಮಾಡಿದ್ದಾರೆ. ನೀವು ಸೇಲ್ ಮಾಡಿದ್ರೆ 0%ಅಲ್ಲಿ ನೋಟ್ಬುಕ್ಕು ಮತ್ತು ಇದಕ್ಕೆ ನೀವು ಪೇಪರ್ಗೆ ನೋಟ್ಬುಕ್ ಪೇಪರ್ಗೆ ಟ್ಯಾಕ್ಸ್ ಇಲ್ಲ, ನೋಟ್ಬುಕ್ ಸೇಲ್ ಮಾಡೋರಿಗೂ ಟ್ಯಾಕ್ಸ್ ಇಲ್ಲ ಅಂತ. ಆದರೆ ನೋಟ್ಬುಕ್ ಪೇಪರು ಮತ್ತು ರೆಗ್ಯುಲರ್ ಪೇಪರು ಎರಡೂ ಒಂದೇ. ಅಂದರೆ ಯಾರು ಅದನ್ನು 18% ಕೊಡ್ತಾರೆ, ಯಾರು 18% ಇಲ್ದೆಲ್ಲ ತೊಗೊಳ್ತಾರೆ? ತೆಗೆದುಕೊಳ್ಳುವಂಥ ಗ್ರಾಹಕರಿಗೆ ಮಾತ್ರ ಅದು ಕಡಿಮೆ ಅಲ್ಲ. ಈಗ ನಾನು ಸಪ್ಲೈಯರ್ಗೆ ಹೇಳ್ತೀನಿ, ಮಿಲ್ನವ್ರಿಗೆ ಏನಂತ, ನನಗೆ ನೋಟ್ಬುಕ್ ಪೇಪರ್ ಅಂತ ಸಪ್ಲೈ ಮಾಡು ಅಂತೀನಿ. ಅವನು 18% ತೊಗೊಳಂಗಿಲ್ಲ. ಅವಾಗ 0% ತೊಗೋಬೇಕು. ಹೌದು. ಆ ಪೇಪರ್ ನಾನು ಯೂಸ್ ಮಾಡೋದು ಟೆಕ್ಸ್ಟ್ ಬುಕ್ ಪ್ರಿಂಟಿಂಗ್ಗೆ ಅಲ್ಲ, ಬೇರೆ ಬುಕ್ ಪ್ರಿಂಟಿಂಗಿಗೆ. ಅವಾಗ ಏನಾಯಿತು?
ಅಲ್ಲಿ ಜಿ ಎಸ್ ಟಿ ಆಗಬೇಕು. ಜಿ ಎಸ್ ಟಿ ಆಗಬೇಕು. ಅದು ತೊಂದರೆ ಆಗ್ತದೆ. ಇದು ಕೆಲವು ನ್ಯೂನ್ಯತೆಗಳು ಇನ್ನೂ ಇದೆ. ಆದರೆ ಈಗಿನ ಒಂದು 90% ಸರಳೀಕರಣ ಆಗಿರೋದ್ರಿಂದ ನಾವು ಜಿ ಎಸ್ ಟಿ ಕೌನ್ಸಿಲ್ ಮತ್ತೆ ಒಂದು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಮುದ್ರಣ ಕೈಗಾರಿಕೆಗೆ ತೊಂದರೆ ಆಗಿದೆ, ವಿದ್ಯಾರ್ಥಿಗಳಿಗೂ ತೊಂದರೆ ಆಗಿದೆ. ನೋಟ್ಬುಕ್ ಪರ್ಚೇಸ್ಗೆ ಕಡಿಮೆ ಆಯಿತು, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಜಾಸ್ತಿ ಆಯಿತು. ಅದೇ ಪರ್ಚೇಸಿಂಗ್ ಅಂದರೆ ಗ್ರಾಹಕರಿಗೆ ಅನುಕೂಲ ಆಗ್ಬಹುದು, ಬಟ್ ಗ್ರಾಹಕರ ಅನುಕೂಲ ಆಗೋ ರೀತಿನೇ ನೀವು ನೋಟ್ಬುಕ್ ರೇಟ್ ಜಾಸ್ತಿ ಕೂಡ ಆಗಬಹುದು ಅಂತ. ಟೆಕ್ಸ್ಟ್ ಬುಕ್ ಜಾಸ್ತಿ ಆಯಿತು, ಸೊ MRP ಜಾಸ್ತಿ ಅದೇ MRP ರೇಟ್ ಜಾಸ್ತಿ ಆಗುತ್ತೆ. ಈಗ ನೀವು 18 ಕೊಡಬೇಕು ಅಂತ ಹೇಳಿದ್ರೆ MRP ಜಾಸ್ತಿ ಮಾಡಿ ಗ್ರಾಹಕರಿಗೆ ಮಾರ್ತೀರಿ ಅಂತ. ಎಜುಕೇಶನ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು, ಎಜುಕೇಶನ್ ಕಡಿಮೆ ಆಗಿಲ್ಲ. ಅದರ ವಿಷನ್ ಇನ್ನೊಂದು ಆ್ಯಂಗಲಲ್ಲಿ ನೋಡಿದಾಗ ನೋಟ್ಬುಕ್ಕು ಪ್ರತಿ ವಿದ್ಯಾರ್ಥಿಗೂ ಬೇಕಾಗಿರೋದು, ಅದಕ್ಕೆ ಟ್ಯಾಕ್ಸ್ ತೆಗೆದು ಹಾಕಿದ್ರು ಒಂದು. ಎರಡನೇದು, ನೋಟ್ಬುಕ್ಕಿಗೆ ಉಪಯೋಗಿಸೋ ಪೇಪರ್ ಬೇರೆ, ಪ್ರಿಂಟಿಂಗಿಗೆ ಉಪಯೋಗಿಸೋ ಪೇಪರ್ ಬೇರೆ. ನೀವು ನೋಟ್ಬುಕ್ ಪೇಪರಲ್ಲಿ ಪ್ರಿಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಸಾಮಾನ್ಯರಿಗೆ ಹೆಂಗೆ ಅರ್ಥ ಆಗುತ್ತೆ, ಹೆಂಗೆ ತಿಳ್ಕೋಬೇಕು? ಈ ಮೈನ್ಯೂಟ್ ಡೀಟೇಲ್ಸ್ ಅದೇ ಹೇಳ್ತಾ ಇರೋದು. ಯಾಕಂದ್ರೆ ನಾನು ಪ್ರೆಸ್ಸು ಲಿಂಕು ಇರೋದ್ರಿಂದ ನಮಗದು ಗೊತ್ತು. ನೀವು ಪ್ರಿಂಟ್ ಆಗಿ ಬಂದಿದೆಯಾ, ಪ್ರಿಂಟ್ ಆಗಿ ಬಂದಿಲ್ಲ ಅಂತೇಳಿ ಹೇಗೆ? ಆ ಪೇಪರ್ ಟೆಕ್ಸ್ಚರೇ ಬೇರೆ, ನೋಟ್ಬುಕ್ ಪೇಪರ್ ಅನ್ನೋದೇ ಬೇರೆ, ಟೆಕ್ಸ್ಟ್ ಬುಕ್ಗೆ ಬರೋದೇ ಬೇರೆ. ಸೊ ಅದು ಎರಡು ಸಪ್ರೇಟ್ ಬಂದಾಗ ನೋಟ್ಬುಕ್ ಪೇಪರ್ನ ನೀವು ಪ್ರಿಂಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನ್ಯೂಸ್ ಪ್ರಿಂಟ್ ಅಂತಲೇ ಬರುತ್ತೆ ನೋಟ್ಬುಕ್ ಪೇಪರ್ಗೆ, ಆಲ್ಮೋಸ್ಟ್ ಈಕ್ವಲೆಂಟು. ದಟ್ಸ್ ಇಟ್ ಈಸ್ ಎ ನ್ಯೂಸ್ ಪ್ರಿಂಟ್ ಪೇಪರು. ಅಲ್ಲ ನ್ಯೂಸ್ ಪ್ರಿಂಟ್ ಅಲ್ಲ, ಕ್ರೀಮೋ ಅಥವಾ ಮ್ಯಾಪ್ಲಿತೋ ಬರಬೇಕು. ಅಲ್ಲಲ್ಲ, ಮ್ಯಾಪ್ಲಿತೋ ತಗೊಳ್ತಾರೆ, ಮ್ಯಾಪ್ಲಿತೋ ಕೋಟೆಡ್ ಪೇಪರು. ಆ ಕೋಟೆಡ್ ಪೇಪರ್ನ ಎಕ್ಸಾಮ್ ಮಾಡೋದು. ಒಂದು ನಿಮಿಷ, ನಾವು ಅದನ್ನೇ ಹೇಳ್ತಾ ಇರೋದು. ಇವರು ನೋಟ್ಬುಕ್ಗೆ ಕೊಟ್ಟಿರೋದು ಮ್ಯಾಪ್ಲಿತೋ ಪೇಪರು ನೋಟ್ಬುಕ್ ಅವರು ಜಾಸ್ತಿ ಯೂಸ್ ಮಾಡಲ್ಲ. ಅದೇನಿದ್ರು ಹೈ ವೆರೈಟಿ ಬುಕ್ಸ್ ಇದ್ದಾಗ ಅದು ಬರುತ್ತೆ. ನಾರ್ಮಲ್ ಬುಕ್ಸ್ ಬಂದುಬಿಟ್ಟು ಇವಾಗ ನೀವು MSIL ಅವರು ಇವರೆಲ್ಲ ವಿಕ್ಟ್ರಿ ಇವಾಗ ಏನೇನೋ ಮಸ್ತಾಗಿ ಬರ್ತಾ ಇದೆ, ಅವ್ರು ಯಾರೂ ಮ್ಯಾಪ್ಲಿತೋ ಪೇಪರ್ ಯೂಸ್ ಮಾಡಲ್ಲ. ಅದು ಯೂಸ್ ಮಾಡೋದೇನೆ ಈ ಪೇಪರ್ಸು. ಈಗ ಒಂದು ನಿಮಿಷ ಕಂಪ್ಲೀಟೆಡ್. ಎರಡನೇದು, ಪ್ರಿಂಟೆಡ್ ಬುಕ್ಸು ಕಾಸ್ಟ್ಲಿ ಆಗುತ್ತೆ, ರೈಟು, ಅದು MRP ಜಾಸ್ತಿ ಆಗುತ್ತೆ. ಅದರಲ್ಲಿ ಸ್ಟೂಡೆಂಟ್ಸ್ಗೆ ಲೋಯರ್ ಕ್ಲಾಸಲ್ಲಿ ಮಾತ್ರನೇ ಪರ್ಸ್ನಲ್ ಬುಕ್ಸ್ ಬೇಕಾಗಿರೋದು. ವೆನ್ ದೇ ರೀಚ್ ದಿ ಹೈಯರ್ ಸ್ಟ್ಯಾಂಡರ್ಡ್ಸ್, ಇವಾಗ ಕಾಲೇಜ್ಗೆ ಹೋಗಿ ಅಲ್ಲಿ ಬುಕ್ಸ್ ಬಾರೋಯಿಂಗ್ ಇದೆ, ಲೈಬ್ರರೀಸ್ ಇದೆ, ಅಲ್ಲಿ ಯಾರೂ ಬುಕ್ಸ್ ತೊಗೊಳ್ಳ. ಫಾರ್ ಎಕ್ಸಾಂಪಲ್ ನಾನು 1970s ಗ್ರ್ಯಾಜುಯೇಷನ್ ಮಾಡಿದ್ದೀನಿ, ಎಷ್ಟೋ ಬುಕ್ಸ್ ನಾವೇ ತೊಗೊಂಡಿಲ್ಲ. ಸೊ ನಾವೇ ಇದರಿಂದ ಲೈಬ್ರರಿಯಿಂದ ಬಾರೋ ಮಾಡ್ಕೊಂಡು ಹೋಗ್ತಾ ಇದ್ವಿ, ಓದ್ತಾ ಇದ್ವಿ. ಇ-ಬುಕ್ ಸಿಸ್ಟಮ್ ಇವಾಗ ಈ ಬುಕ್ ಬಂದ್ಬಿಡ್ತು. ಮಾತಾಡೋದಿಲ್ಲ. ಈ ದರ ಪರಿಷ್ಕರಣೆ ಆದ ಬಳಿಕ ಚಿನ್ನದ ವಿಚಾರ ಅಂತ ಬಂದಾಗ, ಚಿನ್ನದ ಬೆಲೆಯಲ್ಲಿ ಮತ್ತು ಗೃಹ ನಿರ್ಮಾಣ ವಿಚಾರದಲ್ಲಿ ಅಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ? ಪ್ರಮುಖವಾಗಿ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇರ್ತದೆ? ಕೇಶವ್ ಸರ್, ಈಗ ಪ್ರಮುಖವಾಗಿ 12 ಇದ್ದಿದ್ದು 5ಕ್ಕೆ ಬಂದಿದೆ, 5ಕ್ಕೆ ಇದ್ದದ್ದು 0ಗೂ ಕೂಡ ಆಗಿದೆ. ಅಂಥ ವಸ್ತುಗಳು ಯಾವುವು ಭಾಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ. ಅದೇ ಈಗ 12%, 5% ಇಂದ ನಿಲ್. ಅದೇ ಸಂಕೇತ ಹೇಳಿದಾಗ UTH ಮಿಲ್ಕ್, ಪನ್ನೀರ್, ಪಿಜ್ಜಾ ಬ್ರೆಡ್, ಚಪಾತಿ ಅಂಥದ್ದೆಲ್ಲ 5% ಇಂದ ನಿಲ್. 18% ಇಂದ ನಿಲ್ ಬಂದದ್ದು ಪ್ರಾಡಕ್ಟ್ ಯಾವುದಂದ್ರೆ ಪರೋಟ. ನೀವು ಪರೋಟ ಎಕ್ಸಾಂಪಲ್ ತಕೊಂಡ್ರೆ ಅದು ಮೊದಲು ಕಾಂಟ್ರವರ್ಷಿಯಲ್ ಐಟಮ್, ಅಂದ್ರೆ ಅದು ಕ್ಲಾಸಿಫಿಕೇಶನ್ ಇಷ್ಟರಲ್ಲಿ ಕಾಂಟ್ರವರ್ಷಿಯಲ್ ಐಟಮ್ ಆಗಿತ್ತು. 5ರಿಂದ 18% ಎಲ್ಲ ಆಗ್ತಾ ಇತ್ತು. ಅದಕ್ಕೋಸ್ಕರ ಆ ಕಾಂಟ್ರವರ್ಷಿಯಲ್ ಐಟಮ್ ಅನ್ನು 18ರಿಂದ ಡೈರೆಕ್ಟ್ ಆಗಿ ನಿಲ್ ಮಾಡಿದ್ದಾರೆ. 12ರಿಂದ 5% ಸುಮಾರು ಐಟಮ್ ಕಡಿಮೆ ಆಗಿದೆ. ಕಂಡೆನ್ಸ್ಡ್ ಮಿಲ್ಕ್ ಇಂದ ಬಟರ್, ಚೀಸ್ ಅದೆಲ್ಲ 12ರಿಂದ 5% ಆಗಿದೆ. ಮತ್ತೆ ನಟ್ಸ್, ಡ್ರೈಡ್ ಅಂದ್ರೆ ಫುಡ್ ಪ್ರಾಡಕ್ಟ್ ನಮ್ಗೆ ಡೈಲಿ ಯೂಸ್ ಮಾಡುವಂತದ್ದು ಎಲ್ಲ 12% ಇದ್ದದನ್ನೆಲ್ಲ 5%ಗೆ ತಂದಿದ್ದಾರೆ. ಈಗ ಅದರಲ್ಲಿ ಬಿವರೇಜ್ ಮಾತ್ರ ಕಾಸ್ಟ್ಲಿ ಆದ್ದು ಯಾವುದಂದ್ರೆ ನಾನ್ ಆಲ್ಕಹಾಲಿಕ್ ಬಿವರೇಜ್, ಕೋಕೋ ಕೋಲಾ ಮತ್ತೆ ಅಂಥದ್ದೆಲ್ಲ ಕುಡಿಯುವಂಥದ್ದು ನೀವು ಕುಡಿಬೇಡಿ, ಅದು ಕಡಿಮೆ ಮಾಡಿ ಅಂತ ಹೇಳಿ ಅಂಥದ್ದು ಇದು ಮಾಡಿದ್ದಾರೆ. ಮತ್ತೊಂದು ನಾನು ಆಗ ಅದಕ್ಕೆ ಒಂದು ಆ್ಯಡ್ ಮಾಡ್ತೇನೆ, ಅಂದ್ರೆ ಆ ಪೇಪರ್ ಇಂಡಸ್ಟ್ರಿ ಬಗ್ಗೆ. ಅದೇ ನಾವು ಸಹ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದದ್ದು. 18% ಪೇಪರ್ಗೆ ಜಾಸ್ತಿ ಆಗಿದೆ. ಅದು ಮೊದಲು 12% ಇತ್ತು. ಆಗ ಆ ಪೇಪರ್ ಪ್ರಾಡಕ್ಟಿಗೆ ಮೊದಲು 100 ರೂಪಾಯಿ, 12% ಇರುವಾಗ 100 ಪ್ಲಸ್ 12, 112 ರೂಪಾಯಿ ಇತ್ತು. ಅದು 18 ಈಗ ಆಯ್ತು. 18 ಆಗುವಾಗ ಅದು ನಿಲ್ ಬರುವಾಗ ಅದರಲ್ಲಿ 100 ಪ್ಲಸ್
ಒಂದು 5 ರೂಪಾಯಿ ಅವರ ITC ಮಾಡಿದರೆ 104 ರೂಪಾಯಿ ಆಗಿ ಎಕ್ಸಮ್ಟ್ ನೋಟ್ ಬುಕ್ಗೆ ಬರ್ತದೆ. ಅಂದ್ರೆ ಅದಕ್ಕೆ ಹೇಳುದು ನಾವು ITC ಅನ್ನು ಕಾಸ್ಟ್ ಬೆನಿಫಿಟ್ ಹಾಕಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಹಾಕುವಂಥದ್ದು ಒಂದು ಇರ್ತದೆ ಅದು. ಎಸ್, ಸಂಕೇತ್ ಅವರಿಗೆ 12ರಿಂದ 5ಗೆ ಬಂದಿರುವಂಥ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಅಂದರೆ ಯಾವೆಲ್ಲ ವಸ್ತುಗಳು 12ಕ್ಕೆ ಇತ್ತು ಈಗ 5ಕ್ಕೆ ಬಂದಿದ್ದಾವೆ? ಹೌದು, 12ರಿಂದ 5% ನಿಮ್ಮ ನಾವು ರೇಟ್ ನೋಡಿದ್ರೆ ಮೆಡಿಕಲ್ ಡಿವೈಸಸ್ ಇದರಲ್ಲಿ ನಿಮ್ದು ಥರ್ಮೋಮೀಟರ್ಸ್, ಬ್ಯಾಂಡೇಜ್, ಎನೆಸ್ಥೆಟಿಕ್ ಇದು 12ರಿಂದ 5% ಆಗಿದೆ. ಹಾಗೆ ಸ್ಪೆಕ್ಟಕಲ್ಸ್, ಕಾಂಟ್ಯಾಕ್ಟ್ ಲೆನ್ಸಸ್ ಅದು ಕೂಡ 12ರಿಂದ 5. ಅದೇ ರೀತಿ ನಿಮ್ಮ ಮೆಡಿಕಲ್ ರಿಲೇಟೆಡ್ ಸುಮಾರು ವಿಚಾರದಲ್ಲಿ ಇದೇ ರೀತಿ ಅವರು ಕಡಿಮೆ ಮಾಡಿದ್ದಾರೆ. ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಇರ್ಬೋದು, ಡ್ರಗ್ಸ್ ಅಂಡ್ ಮೆಡಿಸಿನ್ಸ್ ಕೆಲವು 12ರಿಂದ 5, ಕೆಲವು 12ರಿಂದ 0 ಕೂಡ ಮಾಡಿದ್ದಾರೆ ಕೆಲವು ವಿಚಾರದಲ್ಲಿ. ಅದೇ ರೀತಿ ನಿಮ್ಮ ಡಯಾಬಿಟಿಕ್ ಫುಡ್ ಇರ್ಬೋದು, ಅದು 12ರಿಂದ 5% ಆಗಿದೆ. ಅದೇ ರೀತಿ ನಿಮ್ಮ ಕೆಲವು ಫ್ರೂಟ್ ಜ್ಯೂಸ್ ಅದೆಲ್ಲ 12ರಿಂದ 5. ಮತ್ತೆ ಇದು ಇನ್ನೊಂದು ನಿಮ್ಮ ಇದು ಯಾವುದು ಶುಗರ್ ರಿಲೇಟೆಡ್ ಅದು ಕೂಡ ಅದೇ ರೀತಿ ಮಾಡಿದ್ದಾರೆ. ಮತ್ತೆ ನಿಮ್ಮ ಬಟರ್, ಗೀ ಅದು ಕೂಡ ಈಗ ಕೇಶವ್ ಸರ್ ಹೇಳಿದಾಗೆ ಅದೆಲ್ಲ ಕೆಲವು ಆಗಿದೆ. ಇದೇ ರೀತಿ 12ರಿಂದ 5 ಕೆಲವು ಸುಮಾರು ವಿಚಾರದಲ್ಲಿ ಇಳಿಕೆ ಆಗಿದೆ. 12ರಿಂದ 5 136 ಗೂಡ್ಸ್ ಆಗಿದೆ. 136 ಗೂಡ್ಸ್, 9 ಸರ್ವಿಸಸ್ 136ರಿಂದ 12ರಿಂದ 5 ಬಂದಿದೆ. ಅದರಲ್ಲಿ ಸರ್ವಿಸ್ ಸೆಕ್ಟರ್ ಅಲ್ಲಿ ನೀವು ಹೇಳುದಾದ್ರೆ ಹೋಟೆಲ್ 7,500ವರೆಗೆ ನಿಮಗೆ ಹೋಟೆಲ್ ಅಕಾಮಡೇಷನ್ ಅಲ್ಲಿ ಇದ್ರೆ ಅದು 12% ಇತ್ತು ಮೊದಲು, ಅದು 5%ಗೆ ಬಂದಿದೆ. ಮತ್ತೆ ಜಾಬ್ ವರ್ಕ್, ಮತ್ತೆ ಸುಮಾರು ಐಟಮ್, ಅದೇ ನಾನು ಹೇಳಿದ 9 ಸರ್ವಿಸ್ ಮತ್ತೆ 136 ಗೂಡ್ಸ್ ಬರುವಾಗ ಬೈಸಿಕಲ್, ಹ್ಯಾಂಡಿಕ್ರಾಫ್ಟ್ಸ್, ಫುಟ್ವೇರ್ ಸಹ ಈಗ ಫುಟ್ವೇರ್ ಅಲ್ಲಿ ಸಹ 2,500ಕ್ಕಿಂತ ಕೆಳಗಿನ ಐಟಮ್ ಮೊದಲು ಅದು 12% ಇತ್ತು, ಅದು 5%ಗೆ ಬಂದಿದೆ. ಈಗ 2,500ಕ್ಕಿಂತ ಮೇಲೆ ಇದ್ದದ್ದು ಫುಟ್ವೇರ್ ಅದು 18%ಗೆ ಹೋಗಿದೆ. ಈವನ್ ಬಟ್ಟೆ ಕೂಡ 2,500ಕ್ಕಿಂತ ಕೆಳಗಿರುವಂತದ್ದು 5%ಗೆ ಬಂದಿದೆ, 2,500ಕ್ಕಿಂತ ಮೇಲೆ ಇರುವಂತದ್ದು 18%ಗೆ ಹೋಗಿದೆ. ಸೊ ಟೋಟಲ್ 136 ಗೂಡ್ಸ್ ಮತ್ತೆ 9 ಸರ್ವಿಸಸ್ ಐಟಮ್ ಅಲ್ಲಿ ಉಂಟು, ನೀವು 12ರಿಂದ 5 ಹೇಳಿದ ಐಟಮ್. ಎಸ್ ಎಸ್ ಪ್ರಕಾಶ್ ಸರ್, ಈಗಿರುವಂಥ ಇನ್ನೊಂದು ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ 22ರಿಂದ ಅಂದರೆ ಅಧಿಕೃತವಾಗಿ ಇವತ್ತಿನಿಂದ ಅದು ಪರಿಷ್ಕರಣೆ ಆಗ್ತಾ ಇದೆ. ಬಟ್ ಈ ಹಿಂದೆ ಇರುವಂಥ ಸ್ಟಾಕ್ ಇರುತ್ತಲ್ಲ, ಮೆಟೀರಿಯಲ್ಸ್ಗಳು, ಸೊ ಅದು ಈ ಪರಿಷ್ಕರಣೆಗೆ ಬರುತ್ತಾ ಅಥವಾ ಹೇಗೆ? ಯಾಕಂದ್ರೆ ಹಿಂದಿನ GSTಯಲ್ಲಿ ಅದನ್ನ ಸ್ಟಾಕ್ ಮಾಡಿಕೊಂಡಿರ್ತಾರೆ. ಹಿಂದಿನ GSTನಲ್ಲಿ ಸ್ಟಾಕ್ ಮಾಡ್ಕೊಂಡಿರೋದು ಐದರ್ ದಿ ಡಿಸ್ಟ್ರಿಬ್ಯೂಟರ್ ಆರ್ ಸೆಲ್ಲರ್ ಆರ್ ದಿಸ್ ಒನ್. ಆಲ್ರೆಡಿ ಟ್ಯಾಕ್ಸ್ ಅಫರ್ಡ್ ಅಲ್ಲ, ಅಲ್ಲಲ್ಲ, ಅದು ಮೊದಲಿನ ಇನ್ವೆಸ್ಟ್ಮೆಂಟ್ಗೆ ಏನು ಇರುತ್ತಲ್ಲ ಅದಕ್ಕೆ ಟ್ಯಾಕ್ಸ್ ಆಲ್ರೆಡಿ ವಿ ಆರ್ ಪೇಯ್ಡ್. ಮಾರಾಟ ಮಾಡಿದಾಗ ನಾವು ಅದನ್ನು ಕಾಸ್ಟ್ ಅದನ್ನು ತೊಗೊಳ್ಳೇಬೇಕು. 18% ಇದ್ದರೆ 18% ತೊಗೋಬೇಕು. ಈಗ ಅದು 5% ಬಂದಿದ್ರು ಕೂಡ ನಾವು ಪರ್ಚೇಸ್ ಮಾಡೋದು 18% ಅಲ್ಲ. ಹೌದು, ನಮ್ಮ ಇನ್ವೆಸ್ಟ್ಮೆಂಟ್ 18%ಗೆ ಪರ್ಚೇಸ್ ಮಾಡಿದ್ದೀನಿ, ಈಗ 5ಕ್ಕೆ ಇಳಿಸಿದ್ದಾರೆ. ನನ್ಗೆ ಲಾಸ್ ಆಗುತ್ತೆ, ನಾನೇನು ಮಾಡಲಿ ಅಂತ. ಅಲ್ಲ, ಲಾಸ್ ಹೆಂಗಾಗುತ್ತೆ? ನಾನು 18ಕ್ಕೆ ತೊಗೊಂಡಿದ್ದೀನಲ್ಲ, 5ಕ್ಕೆ ನಾನು ಯಾಕೆ ಮಾಡಲಿ? ಒಂದು ನಿಮಿಷ, ನೀವು 18ಕ್ಕೆ ತೊಗೊಂಡಿದ್ದೀರಿ, ದಟ್ ಈಸ್ ದ ಗೌರ್ಮೆಂಟ್ ಪಾರ್ಟ್. ನಿಮ್ಮ ಕಾಸ್ಟ್ ಆಫ್ ದ ಪ್ರಾಡಕ್ಟು ಅಲ್ಲಿಗೆ ಸೇರಿಕೊಂಡ್ರೆ ಇವಾಗ ನೀವು ಮತ್ತೆ ಚಾರ್ಜ್ ಮಾಡಬೇಕಾಗಿರೋದು ಓನ್ಲಿ 5%. ಬೇಸ್ಡ್ ಆನ್ ಯುವರ್ ಕಾಸ್ಟ್, ಬೇಸ್ಡ್ ಆನ್ ಯುವರ್ ಕಾಸ್ಟ್ ನೀವು ಇವಾಗ GST ಕಲೆಕ್ಟ್ ಮಾಡೋದು 5%, ಅದೇ ನೀವು ಗೌರ್ಮೆಂಟ್ಗೆ ಕಟ್ಬೋದು. ಅದರಲ್ಲಿ ನೀವು ಹೇಳಿದಾಗ 18% ಈಗ ಬಂದದ್ದು 5%ಗೆ ಬಂದಿದೆ ಅಂತ ಹೇಳ್ತೀರಿ. ಆಗ ಇನ್ವೆಂಟ್ರಿಯಲ್ಲಿ ನಿಮಗೆ 18% ITC ಅಂತ ಹೇಳ್ತೇವೆ ನಾವು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆ ITC ಅನ್ನು ನಿಮಗೆ ಈ 5% ಔಟ್ಪುಟ್ ಸೇಲ್ಸ್ಗೆ ನಿಮಗೆ ಒಂದು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ, ನಂಬರ್ 1. ನಂಬರ್ 2, MRP ನೀವು ರೇಟ್ ಮಾಡುವಾಗ ಇದನ್ನು 5%ಗೆ ತರಬೇಕು. 18% ಅಲ್ಲಿ ನಿಮ್ಮ ಗೂಡ್ಸ್ ಇದ್ರೆ ಸಹ ನೀವು ಅದನ್ನು MRP ರೇಟ್ ಅಷ್ಟು ರೆಡ್ಯೂಸ್ 5% ಮಾಡಲೇಬೇಕು. ಅದಕ್ಕೆ ನೀವು ಎಂತ ಮಾಡ್ಬೋದು ಅಂದ್ರೆ, ಒಂದು ಅಪ್ರೋಚ್, ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಅಪ್ರೋಚ್ ಮಾಡಿ, ನಮಗೆ ಈ 18% 5% 13% ನಮಗೆ ಲಾಸ್ ಆಗ್ತದೆ, ಆ ಲಾಸ್ ಅನ್ನು ನೀವು ಹೇಗೆ ಬೇರ್ ಮಾಡಿ ಕೊಡ್ತೀರಿ ಅಂತ ಒಂದು ಮ್ಯಾನುಫ್ಯಾಕ್ಚರರ್ ಹತ್ರ ಸಹ ಹೇಳ್ಬೋದು. ಅಲ್ಲದಿದ್ರೆ ಈ ಆ 18% ITC ಅಂತ ಹೇಳ್ತೇವೆ ನಾವು, ನೀವು ಪರ್ಚೇಸ್ ಮಾಡಿದ ಕಾಸ್ಟ್, ಅದು ನಮಗೆ ಔಟ್ಪುಟ್ ಸೇಲ್ಸ್ಗೆ ಅಡ್ಜಸ್ಟ್ ಮಾಡಲಿಕ್ಕೆ ಬರ್ತದೆ. ಎಸ್ ಜನಾರ್ದನ್ ಸರ್, ಈಗ ಒಂದು ಟಿವಿ ಅನ್ಕೊಳ್ಳೋಣ, 32 ಇಂಚಸ್ ಟಿವಿ, ಅದು 18ಕ್ಕೆ ಬರುತ್ತಾ ಅಥವಾ 5ಕ್ಕೆ ಬರುತ್ತಾ? 5ಕ್ಕೆ ಬರುತ್ತೆ.
32 ಹೌದು. 32 ಮೇಲ್ಪಟ್ಟು 18ಕ್ಕೆ ಬರುತ್ತೆ. ಹೌದು. ಅಂದ್ರೆ ಅದು ಶ್ರೀಸಾಮಾನ್ಯನಿಗೆ 5% ಮಾಡಿದ್ದಾರೆ, ಹಾ. 32 ಇಂಚಿನವರೆಗೂ 5%. 5%. ಮತ್ತು ಈವನ್ ರೆಫ್ರಿಜಿರೇಟ್ರು ಕಡಿಮೆ ಆಯಿತು, ವಾಷಿಂಗ್ ಮಿಷಿನ್ ಕಡಿಮೆ ಆಯಿತು. ಈ ಎನಿ ಎಕ್ವಿಪ್ಮೆಂಟ್ ಇತ್ತಲ್ಲ, ಮಿಡ್ಲ್ ಕ್ಲಾಸ್ನವ್ರಿಗೆ ಅದು ಬೆನಿಫಿಟ್ ಆಗಿದೆ. ಈಗ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಿರ್ತಕ್ಕಂಥದ್ದು ಕೆಲವೇ ಐಟಮ್ಗಳು, ಭಾಳಷ್ಟು ಐಟಮ್ಗಳನ್ನ GST ಕೌನ್ಸಿಲ್ ಕನ್ಸಿಡರ್ ಮಾಡಿದ್ದಾರೆ. ನಮಗೆ ಅನಿಸೋದೇನಂತಂದರೆ ಶ್ರೀಸಾಮಾನ್ಯನಿಗೆ ಕಡಿಮೆ ಆಗಿದೆ. ಬಂಡವಾಳ ಕೈಯಿಂದ ಜಾಸ್ತಿ ಹೋಗ್ತಿತ್ತಲ್ಲ, ಅದು ಹೋಗೋದು ಕಡಿಮೆ ಆಗಿದೆ, ಅದು ಉಳಿತಾಯ ಆಗಿದೆ. ಒಬ್ಬೊಬ್ಬರಿಗೆ ಕಡಿಮೆ ಅಂತಂದರೂ ಕೂಡ ಅವರು ಏನಾದರೂ ಖರೀದಿ ಮಾಡ್ದಲೇ 22ನೇ ತಾರೀಕು ಮೇಲೆ ಖರೀದಿ ಮಾಡಿದ್ರೆ, ಅಂದರೆ ಇದ್ರವರೆಗೂ ಅವ್ರು ಸುಮ್ಮನಿದ್ದು ಖರೀದಿ ಮಾಡಿಬಿಟ್ಟಿದ್ರೆ ಹೋಯ್ತು, ಬಿಲ್ ಹಾಕ್ಬಿಟ್ಟಿರ್ತಾರೆ. ಬಿಲ್ ಹಾಕ್ದೆಲ್ಲ ಕೊಡೋದಿಲ್ಲ, ಈ ಬಿಲ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ಅವರು. ಈಗ ಖರೀದಿ ಮಾಡಿದ್ರೆ ಅದು ಉಳಿದಿರುತ್ತೆ. ಅದಕ್ಕೆ ಕಾರುಗಳ ವ್ಯಾಪಾರ ಕಡಿಮೆ ಆಗಿತ್ತು. ಯಾರು 70,000 60,000 ನಾನು ಯಾಕೆ ಕಳ್ಕೊಬೇಕು ಅಂತಂದೇಳಿ ದೇ ಆರ್ ನಾಟ್ ಪರ್ಚೇಸ್ಡ್, ದೇ ಪೋಸ್ಟ್ಪೋನ್ ದೇ ಪರ್ಚೇಸಸ್. ಇದು ಬಿಲ್ನವ್ರು ಕೂಡ ಅವರು ಸೆಲ್ಲರ್ ಕೂಡ ಡಿಸ್ಟ್ರಿಬ್ಯೂಟ್ರು ಡೀಲರು. ಕಾರಲ್ಲಿ ಸರ್, ಈಗ ಎಕ್ಸಾಂಪಲ್ ಒಂದು 15 ಲಕ್ಷ ರೂಪಾಯಿ ಕಾರ್ ಅನ್ಕೊಳ್ಳೋಣ, ಹೌದು, ಅದು ರೇಟ್ ಕಡಿಮೆ ಆಗುತ್ತಾ ಅಥವಾ 40% ಕಡಿಮೆ ಆಗುತ್ತಾ ಆಗುತ್ತೆ, ಅಥವಾ ಕಡಿಮೆ ಆಗುತ್ತೆ, 18ಕ್ಕೆ ಬರುತ್ತೆ? ಕಡಿಮೆ ಆಗುತ್ತೆ. ಲಕ್ಸುರಿ ಕಾರುಗಳಿಗೆ ಮಾತ್ರ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಮಾರುತಿ ಎಲ್ಲ ಕಾರುಗಳ ಬೆಲೆನ ಇವತ್ತು ತೋರಿಸಿದ್ದಾರೆ. ಸುಜುಕಿ, ಈ ಹುಂಡೈನವರು, ಟಾಟಾ ಅವರು ಎಲ್ಲರೂ ಕೂಡ ತಮ್ಮ ಹೊಸ ರೇಟ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಕಡಿಮೆನೇ ಮಾಡಿದ್ದಾರೆ, ಯಾವುದು ಜಾಸ್ತಿ ಕಾಣಲಿಲ್ಲ. ಅದರಿಂದ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಸಂಕೇತ ಅವರೇ, ಪ್ರಾಕ್ಟಿಕಲ್ ಆಗಿ ಈಗ ಪ್ರೈಸ್ ವಿಚಾರದಲ್ಲಿ ಗಾಡಿದು ನೀವು ಕೇಳಿದ್ರಲ್ಲ, ಒಂದು ಕೆಲವು ಪ್ರೈಸ್ ಒಂದು ಇದು ಬ್ರೆಜಾ ಕಾರಿಗೆ 43,000 ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸಾನ್ ಕಾರಿಗೆ 68,000 ಕಮ್ಮಿ ಆಗಿದೆ ಹೇಳ್ತಾ ಇದ್ದಾರೆ. ವೆನ್ಯೂ ಕಾರಿಗೆ 68,000 ಕಮ್ಮಿ ಆಗಿದೆ ಹೇಳ್ತಾರೆ. XUV ಕಾರಿಗೆ 71,000 ಕಮ್ಮಿ ಆಗಿದೆ. ಸಾನೆಟ್ಗೆ 70,000 ಕಮ್ಮಿ ಆಗಿದೆ. ಸೊ ಹಾಗೆ ಕೆಲವು ಇದಕ್ಕೆ ಇದು ಯಾವುದು ನಿಮ್ದು ಕಮ್ಮಿ ಆಗಿದೆ. ಅದೇ ರೀತಿ ಜಾಸ್ತಿ ಆದದ್ದು ಕೆಲವು ಬೇರೆ ಇದಿಲ್ಲ, ಇದು ಯಾವುದು ಅದರಲ್ಲೂ ಕೆಲವೆಲ್ಲ ವಿಷಯ, ಬಟ್ ಅದು ಕಾಸ್ಟ್ಲಿ ವೆಹಿಕಲ್ ಇದಿರ್ಬೋದು. ಹೌದು, ಅದೇ ಟೆಲಿವಿಷನ್ ಮೊದಲು ಅದು 28% ಇಂದ ಈಗ 18%, ಡಿಶ್ ವಾಷರ್ 18% ಎಲ್ಲ ಬಂದಿದೆ. ಈಗ ಎಲ್ಲ ಕಡಿಮೆ ಆಗಿದೆ. ಡ್ಯೂರೇಬಲ್ ಏರ್ ಕಂಡೀಷನ್ ಮಿಷಿನ್ ಕೂಡ, ಏರ್ ಕಂಡೀಷನರ್ ಅದು ಕೂಡ 28ರಿಂದ 18ಕ್ಕೆ ಬಂದಿದೆ. ಈಗ ಕಾರಿನ ರೇಟ್ ನೀವು ನೋಡೋದಾದರೆ ಲಕ್ಸುರಿ ಕಾರಿಗೂ ಕೂಡ ಕಡಿಮೆ ಆಗಿದೆ. ಯಾಕೆಂದ್ರೆ ಮೊದಲು ಸೆಸ್ ಅಂತ ಇತ್ತು, ಅದಕ್ಕೆ ಸೆಸ್ ಸೇರಿಸಿದ್ರೆ ಈಗ 40% ಸೆಸ್ 40ಕ್ಕೆ, ಮೊದಲು ಎಷ್ಟಿತ್ತು ಅಂದ್ರೆ ಅದಕ್ಕೆ 50% ಇತ್ತು ಲಕ್ಸುರಿ ಕಾರಿಗೆ. ಈಗ ಅದು 40%ಗೆ ಬಂದಿದೆ. ಯಾಕಂದ್ರೆ ಸೆಸ್ ಇಲ್ಲ. ಸೆಸ್ ಅಂತ ಹೇಳುವಂಥದ್ದು ಮೇನ್ ಆಗಿ ತೆಗೆದಿದ್ದಾರೆ. ಮತ್ತೆ 1200 cc ಗಿಂತ ಕಡಿಮೆ ಇರುವಂತ ಕಾರು ಅದು 28% ಇಂದ 18%ಗೆ ಬಂದಿದೆ. ಮತ್ತೆ 1,500 cc ಮತ್ತೆ ಡೀಸೆಲ್ ಕಾರ್ ಅದು ಕೂಡ 28%ಗೆ 28 ಅಲ್ಲ 40, ಇದು ಲಕ್ಸುರಿ ಕಾರ್ 28ರಿಂದ 18%ಗೆ ಬಂದಿದೆ. ಅದಕ್ಕಿಂತ ಜಾಸ್ತಿ ಇರುವಂಥದ್ದು 40%ಗೆ ಹೋಗಿದೆ. 1500 cc ಅಂದ್ರೆ 4,000 mm ಅಂತ ವೆಹಿಕಲ್ ಹೇಳ್ತಾರೆ ಅದಕ್ಕೆ, ಸ್ಪೋರ್ಟ್ಸ್ ಅಂತ ಲಕ್ಸುರಿ ಕಾರ್ಸ್, ಅದು 40%ಗೆ ಬಂದಿದೆ. ಆದ್ರೆ ಸಹ ಅದು ಕೂಡ ಸೆಸ್ ಎಲ್ಲ ಸೇರುವಾಗ ಮೊದಲೇ ಜಾಸ್ತಿ ಇತ್ತು, ಈಗ ಅದಕ್ಕೂ ಕೂಡ ಕಡಿಮೆ ಆಗ್ತದೆ ಎಲ್ಲ ವೆಹಿಕಲ್ಗೆ. ಎಸ್, ಸುಮಾ ಮೇಡಮ್ ಅವರೇ, ಈಗ ಈ ಎಲ್ಲ ಬೆಳವಣಿಗೆನ ನೋಡ್ತಾ ಇದ್ರೆ ಅಂದರೆ ಮೇಡ್ ಇನ್ ಇಂಡಿಯಾಕ್ಕೆ ಒಂದು ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಇಂಡಿಯಾದಲ್ಲೇ ಎಲ್ಲ ಉತ್ಪನ್ನಗಳು ರೆಡಿ ಆಗಬೇಕು, ಇಂಡಿಯಾದಲ್ಲೇ ಉದ್ಯಮಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋ ಲೆಕ್ಕಾಚಾರನ ಹೇಗೆ? ಹೌದು, ಇದು ಒಂದು ಕಡೆ ಅಂದರೆ ಚೀನಾ, ಇದು ಅಮೆರಿಕ ತೆಗೆದುಕೊಂಡಿರುವಂಥ ನಿರ್ಧಾರದಿಂದಾಗಿ ಈ ರೀತಿಯ ಬದಲಾವಣೆ ಮೇಕ್ ಇನ್ ಭಾರತ್, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಭಾರತ್. ಇವಾಗ ಏನು ಅಂದರೆ ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಆಗ್ಬೋದು, ಎಂಪ್ಲಾಯ್ಮೆಂಟ್ಸ್ ಜಾಸ್ತಿ ಆಗ್ಬೋದು, ಆ್ಯಂಡ್ ಪ್ರತಿಯೊಬ್ಬರು ಅಫೋರ್ಡಬಲ್ ಲೀವಿಂಗ್ಗೆ ಪ್ರೋತ್ಸಾಹ ಮಾಡ್ಬೋದು. ಬಟ್ ನನಗಿರೋ ಡೌಟ್, ನೀವು ಹೇಳ್ದಂಗೆ ಕನ್ಸ್ಟ್ರಕ್ಷನ್ನಲ್ಲಿ ಇಟ್ಸ್ ಎ ನೋನ್ ಫ್ಯಾಕ್ಟರ್. ಸಿಮೆಂಟ್ ಕಡಿಮೆ ಆಗಿದೆ ಅಂದಾಗ ಒಂದು 10% ಕಡಿಮೆ ಆಗಿದೆ ಅಂದರೆ ಒಂದು 30 lakhs ಬಿಲ್ಡಿಂಗ್ ಮಾಡ್ತಾರೆ, ಒಂದು 3 lakhs ಕ್ಯಾನ್ ಬಿ ಸೇವ್ಡ್ ಅನ್ನೋದು ಇಟ್ಸ್ ಎ ನೋನ್ ಫ್ಯಾಕ್ಟ್. ಬಟ್ ಬೇರೆ ಒಂದರಲ್ಲಿ ಹಿಡಿದು ಇದ್ದಾಗ ಟ್ಯಾರಿಫ್ಸ್ ಜಾಸ್ತಿ ಮಾಡೋದು ಬೇಡ, MRPಗಳು ಜಾಸ್ತಿ ಮಾಡೋದು ಬೇಡ, ಅದು ಮಾಡದೇ ಇದ್ರೆ ಐ ಥಿಂಕ್ ಸೊ ಇಟ್ ಬಿ ಜಾಬ್ ವರ್ಕ್ಗೆ 18% ಇತ್ತು, ಅದನ್ನು 5%ಗೆ ತಂದುಬಿಟ್ಟಿದ್ದಾರೆ. ಅದರಿಂದ 13% ಉಳಿತು ಅವ್ರಿಗೆ. ಮತ್ತು ಈಗ ಕನ್ಫ್ಯೂಷನ್ ಇಲ್ಲ,
ಹಂಗಾಗಿ ಎಲ್ಲ ಜನಸಾಮಾನ್ಯರು ಒಂದು ನೋಟ್ ಮಾಡ್ಕೋಬೇಕು ಯಾವ್ಯಾವ ವಸ್ತುದು ಎಷ್ಟು GST ಕಡಿಮೆ ಆಗಿದೆ ಏನು ಅಂತ ಹೇಳಿ. ಅಂಗಡಿಗೆ ಹೋದ್ರೆ ಗೊತ್ತಾಗೋದಿಲ್ಲ ಪಾಪ ಅವರಿಗೆ, ಎಲ್ಲೋ GST ಕಡಿಮೆ ಅಂತಾನೆ ಹೇಳ್ತಾರೆ. MRP ಜಾಸ್ತಿ ಮಾಡಿ ಕೊಟ್ಬಿಟ್ರೆ ಇಲ್ಲ, MRP ಜಾಸ್ತಿ ಮಾಡೋದು ಖಂಡಿತ ಮಾಡಲ್ಲ. ಇಲ್ಲ ಯಾಕಂದ್ರೆ ಈಗಲ್ಲ ಸರ್, ಮತ್ತೆ ಮಾಡ್ಬೋದಲ್ಲ. ಮತ್ತೆ ಮಾಡ್ಬೋದು. ಆಸ್ ಆಫ್ ನಾವು ಜಾಸ್ತಿ ಮಾಡಲ್ಲ, ಯಾಕಂದರೆ ಕಾಂಪಿಟೇಷನ್ ಇರೋ ಸ್ಟಾಕ್ಸ್ ಕ್ಲಿಯರ್ ಆಗಬೇಕು ಅವ್ರಿಗೆ. ಹಾಗಾಗಿ ಅದು ಮಾಡೋಕ್ಕಾಗಲ್ಲ. ಇವಾಗ ಇದು ಅನೌನ್ಸ್ಮೆಂಟ್ ಯಾವತ್ತು ಮಾಡಿದ್ರು ಆವತ್ತಿಂದನೇ ಭಾಳ ಕಡೆ ಯಾರು ಪರ್ಚೇಸ್ಗೆ ಹೋದ್ರೂ ಅವರು ಅಡ್ವೈಸ್ ಮಾಡ್ತಾ ಇದ್ದಿದ್ದೆ ಕನ್ಸ್ಯೂಮರ್ಸ್ಗಿದ್ದೇನೆ, ನಿಮಗೆ ಇಷ್ಟು ಕಡಿಮೆ ಆಗುತ್ತೆ, ನೀವು ಬುಕ್ ಮಾಡಿ, ನಿಮಗೆ ಡೆಲಿವರಿ ಅಂಡ್ ಬಿಲ್ಲಿಂಗು 22ನೇ ತಾರೀಕು ಮಾಡ್ತೀವಿ. ಅಂದ್ರೆ ಜನಸಾಮಾನ್ಯ ಇನ್ಮೇಲೆ ಧೈರ್ಯದಿಂದ ಮೊದಲು ನೀವು GST ಹಾಕಪ್ಪ ಅಂತ ಕೇಳ್ಬೋದು. ಇನ್ಮೇಲೆ ಏನಾದ್ರೂ ಕೂಡ ಮೊದಲು GST ಅನ್ನೋದ್ರೆ ಗೊತ್ತಿಲ್ಲ, ಈಗ GST ಹಾಕಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ GST ರೇಟ್ ಕಡಿಮೆ ಆಗಿರೋದ್ರಿಂದ ಫಸ್ಟ್ ನೀವು GST ಕೊಡು ಅಂತ ಹೇಳಿ ಕೇಳುವಂತ ಧೈರ್ಯ ಬಂದಿದೆ. ಅಲ್ಲ, ನಾನು ಹೇಳಿದ್ನಲ್ಲ, ಸರ್ಕಾರಕ್ಕೆ ಆದಾಯ ಕಡಿಮೆ ಆಗೋದಿಲ್ಲ. ಈ ಸ್ಲ್ಯಾಬ್ ಕಡಿಮೆ ಮಾಡಿದ್ರು ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ತೊಂದರೆ ಸಿಕ್ಕೋದಿಲ್ಲ. ಈ ಒಂದು ರೆವಲ್ಯೂಷನ್ ಮಾಡಿರೋದನ್ನ ನಾವು ಮೆಚ್ಚುವಂತ ವಿಷಯ. ಆಕ್ಚುಲಿ ನನಗೇನು ಅನ್ಸುತ್ತೆ, ಬೇರೆ ದೇಶದಲ್ಲೆಲ್ಲ ಜಾಸ್ತಿ ಆಗ್ತದೆ, ಇಲ್ಲಿ ಕಡಿಮೆ ಮಾಡಿದ್ದಾರೆ ಅಂದರೆ ಮತ್ತೆ ನಮ್ಮ ವಿಜಯನಗರ ಡೈನಾಸ್ಟಿಲಿ ಅಭಿವೃದ್ಧಿ, ಸಮೃದ್ಧಿ, ಹ್ಯಾಪಿನೆಸ್ ಅಲ್ಲಿ ಹೆಂಗಿರಬೇಕು ಆ ಥರ ದಸರಾ ಗಿಫ್ಟ್ ಬಂದಿದೆ. ಸೊ ಕಾಮನ್ ಪೀಪಲ್ ಕ್ಯಾನ್ ಲಿವ್ ಪೀಸ್ಫುಲಿ. ಡಬಲ್ ಧಮಾಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 5 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ದಸರಾ ಮತ್ತು ದೀಪಾವಳಿ ಇರುವಂಥ ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ಕೂಡ ಸಹಜವಾಗಿ ಕನಸಿರುತ್ತೆ. TV ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಅಥವಾ ಒಂದು ಕಾರು, ಬೈಕು ಅಂತ ಹೇಳಿದಾಗ ಆಲ್ಮೋಸ್ಟ್ ಆಲ್ ಅದರ ರೇಟ್ ಕಡಿಮೆ ಇರುತ್ತೆ. ಈಗ ಅಂದರೆ ಆಫರ್ ನೀಡಲಾಗುತ್ತೆ, ಅದರ ಜೊತೆಗೆ GST ಕಡಿಮೆ ಆಗಿರೋದ್ರಿಂದಾಗಿ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ಒಳ್ಳೆಯ ಅವಕಾಶ ಈ ಸಮಯದಲ್ಲಿ ಖರೀದಿ ಮಾಡೋದಕ್ಕೆ. ಸೊ ಹಂಗಾಗಿ ಜನಸಾಮಾನ್ಯರು ಒಂದು ಅರ್ಥವನ್ನು ಮಾಡ್ಕೊಳ್ಬೇಕಂದ್ರೆ ಯಾವ್ಯಾವ ವಸ್ತುಗಳ ಮೇಲೆ ರೇಟ್ ಕಡಿಮೆ ಆಗಿದೆ, 28ರಿಂದ 18ಕ್ಕೆ ಬಂದಿರೋದು ಏನು ಎತ್ತ ಅಂತೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಹೋಗಿ ನೀವು ಖರೀದಿ ಮಾಡಿದ್ರೆ ನಿಮಗೂ ಕೂಡ ಉಳಿತಾಯ ಆಗುತ್ತೆ, ನಿಮಗೂ ಕೂಡ ಸರಿಯಾಗಿ ಅರ್ಥ ಆಗುತ್ತೆ. ಈಗ ಆಲ್ಮೋಸ್ಟ್ ಆಲ್ ಈ ಒಂದು ನಿರ್ಧಾರ ಜನಸಾಮಾನ್ಯರ ಪರವಾಗಿ ಇರುವಂಥದ್ದು. ಸೊ ಹಂಗಾಗಿ ಮಜಾ ಮಾಡಿ, ಎಂಜಾಯ್ ಮಾಡಿ. ಇನ್ಮೇಲೆ ಯಾವುದೇ ರೀತಿಯಾಗಿ ಅಂದರೆ ದಸರಾ ಮತ್ತು ದೀಪಾವಳಿ ಇರೋದ್ರಿಂದಾಗಿ ಸಾಕಷ್ಟು ಜನ ಈಗ ಬಂದಾದ ನಂತರ ಹೇಳ್ತಾ ಇದ್ರು, ನಾನು ಜಸ್ಟ್ ನಿನ್ನೆನೆ ತಗೊಂಡೆ ಒಂದು ಬೈಕ್ ತಗೊಂಡೆ 15-20 ಸಾವಿರ ಉಳಿತಾಯ ಆಗಬಹುದಾಗಿತ್ತು ಅಂತೇಳಿ. ಆ ರೀತಿ ಮಾಡೋದು ಬೇಡ. ಇವತ್ತಿನಿಂದ ಎಲ್ಲ ರೀತಿಯ GST ರೇಟ್ ಕಡಿಮೆ ಆಗುತ್ತೆ, ಏನು ಸಮಸ್ಯೆ ಆಗೋದಿಲ್ಲ. ಇದು ಜನಪರವಾಗಿರುವಂಥದ್ದು. ಒಂದು ಬೇಸರ ಅಂದರೆ 8 ವರ್ಷ ಬೇಕಿತ್ತಾ ಈ ಒಂದು ನಿರ್ಧಾರಕ್ಕೆ ಅನ್ನೋದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.